ಹಿರಣ್ಯಗರ್ಭಾತಾರಬ್ಧ ಶೇಷವ್ಯಾಸಾದಿಮಧ್ಯಮಾಂ ಸ್ವಾಮಿ ಶ್ರೀರಾಮಪಾದಾಂತಾಂ ವಂದೇ ಗುರುಪರಂಪರಾಂ. ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಪುತ್ತೂರಿನ ಈ ವಿವೇಕಾನಂದ ಕಾಲೇಜಿನ ಮಣ್ಣನ್ನು ಸ್ಪರ್ಶ ಮಾಡೋದಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಮೊದಲನೇದಾಗಿ ಅರುಣ್ ಅವ್ರು ಕಾಲ್ ಮಾಡಿ, ಮೇಡಮ್ ನಾವು ಪುತ್ತೂರಿನ ವಿವೇಕಾನಂದ ಕಾಲೇಜಿನಿಂದ ಅಂತ ಹೇಳಿದ ಕೂಡಲೇ, ಕಾರ್ಯಕ್ರಮ ಇಂಥ ದಿನಾಂಕಕ್ಕೆ ಅಂತ ಹೇಳಿದ ಕೂಡಲೇ ನಾನು ನನ್ನ ಕ್ಯಾಲೆಂಡ್ರನ್ನ ನೋಡಿ, ನಂದು ಏನೇ ಕಾರ್ಯಕ್ರಮ ಇರಲಿ ನಾನು ಬರ್ತೇನೆಪ್ಪ, ನೀವು ಓಕೆ ಮಾಡ್ಕೊಂಬಿಡಿ ಬರ್ತೇನೆ ಅಂತ ಒಂದೇ ಮಾತಿಗೆ. ಯಾಕಂದರೆ ಈ ಕಾಲೇಜಿನ ಇತಿಹಾಸ ಅಂಥದ್ದು, ಈ ಕಾಲೇಜಿನ ಶ್ರೇಷ್ಠತೆ ಅಂಥದ್ದು. ಹಾಗಾಗಿ ನಿಮ್ಮೆಲ್ಲರಿಂದ ಉತ್ಸ್ಫೂರ್ತಗೊಳ್ಳೋದಕ್ಕೆ, ನಾನು ನಿಮ್ಮೆಲ್ಲರಿಂದ ಸ್ಫೂರ್ತಿಯನ್ನು ಪ್ರೇರಣೆಯನ್ನು ಪಡ್ಕೊಂಡು ಹೋಗೋದಕ್ಕೆ ನಾನು ಇಲ್ಲಿಗೆ ಬಂದೆ. ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಾ ಇದೆ. ಇಲ್ಲಿರುವ ಒಬ್ಬೊಬ್ಬ ವಿದ್ಯಾರ್ಥಿಯ ಮುಖದಲ್ಲೂ ಎಂಥ ಶಿಸ್ತು, ಎಂಥ ಒಂದು ಗಾಂಭೀರ್ಯ ಮತ್ತು ನಿಮ್ಮಲ್ಲಿ ಇರ್ತಕ್ಕಂಥ ಈ ಆಸಕ್ತಿ, ಇದನ್ನೆಲ್ಲ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಈ ದೇಶಕ್ಕೆ ಅದ್ಭುತವಾದ ಭವಿಷ್ಯ ಇದೆ. ಅಷ್ಟೇ ಅಲ್ಲ, ನಿಮ್ಮ ಒಬ್ಬೊಬ್ಬರಲ್ಲೂ ಐ ಆಮ್ 100% ಶ್ಯೂರ್, ಪುತ್ತೂರಿನ ವಿವೇಕಾನಂದ ಕಾಲೇಜಿನಿಂದ ಅಂತೂ ಖಂಡಿತವಾಗಿಯೂ ನಮ್ಮ ದೇಶಕ್ಕೆ ಒಬ್ಬ ವಿವೇಕಾನಂದ, ಒಬ್ಬ ಸಾವರ್ಕರ್, ಒಬ್ಬ ಭಗತ್ ಸಿಂಗ್, ಒಬ್ಬ ನೇತಾಜಿ ಬಂದೇ ಬರ್ತಾರೆ. ಮತ್ತು ಇಡೀ ರಾಜ್ಯಕ್ಕೆ ಇವತ್ತು ಪುತ್ತೂರಿನ ವಿವೇಕಾನಂದ ಕಾಲೇಜು ಮಾದರಿಯಾಗಿದೆ. ವೀರ ಸಾವರ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸುವಂಥ ಸಂದರ್ಭದಲ್ಲಿ ಕ್ಷಾತ್ರ ಚೇತನ ಅಂತ ಅವರನ್ನು ಮತ್ತೊಮ್ಮೆ ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಕೊಡುವಂಥ ಈ ಕಾರ್ಯಕ್ರಮ ಏನಿದೆ, ಇದಕ್ಕಿಂತ ಅರ್ಥಪೂರ್ಣವಾದದ್ದು ಬೇರೇನೂ ಇಲ್ಲ. ಈ ದೇಶದ ಭವಿಷ್ಯವನ್ನು ನಾವು ರೂಪಿಸೋದೇ ಹೌದಾದರೆ, ನಿಜವಾಗಿಯೂ ಭಾರತವನ್ನು ವಿಶ್ವಗುರುವೋ ಅಥವಾ ಇನ್ನೇನೋ ಒಂದು ಬಹಳ ದೊಡ್ಡ ಕನಸನ್ನು ನಾವು ಕಾಣ್ತಾ ಇರೋದೇ ಹೌದಾದರೆ, ಅದು ವೀರ್ ಸಾವರ್ಕರ್ ಅಂಥವರು ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂಥವರ ಆ ದೂರದೃಷ್ಟಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ, ಆ ದಾರಿಯಲ್ಲಿ ಮುನ್ನಡೆಯೋದ್ರಿಂದ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣ. ಬಹುಶಃ ಕರ್ನಾಟಕದ ಪ್ರತಿ ಕಾಲೇಜಿನವರು ಕೂಡ ನಿಮ್ಮ ರೈಟ್ ವಿಂಗು ಲೆಫ್ಟ್ ವಿಂಗು ವಾದಗಳನ್ನೆಲ್ಲ ಕಟ್ಟಿ ಬದಿಗಿಟ್ಟು ಕರ್ನಾಟಕದ ಪ್ರತಿ ಕಾಲೇಜಿನವರು ಕೂಡ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಚರಿಸಬೇಕು. ಯಾಕಂತಂದರೆ ಇವತ್ತು ನಾವೆಲ್ಲರೂ ಕೂಡ, ಭಾರತದ 130 ಕೋಟಿ ಜನಗಳು ನಾವೆಲ್ಲರೂ ಕೂಡ ವೀರ್ ಸಾವರ್ಕರ್ ಅಂತಹ ಮಹಾನ್ ಚೇತನರಿಗೆ ಶತ ನಮನಗಳನ್ನು ಸಲ್ಲಿಸಬೇಕು. ನಾವೆಲ್ಲರೂ ಅಷ್ಟು ಋಣಿಗಳಾಗಿದ್ದೇವೆ. ಇವತ್ತು ನಾವು ಬದುಕಿದ್ದೇವೆ ಅಂತಂದರೆ, ಇವತ್ತು ನಾವು ಸ್ವತಂತ್ರವಾಗಿ ಓಡಾಡ್ತಾ ಇದ್ದೇವೆ ಅಂತಂದರೆ, ಇವತ್ತು ನಾವು ನಮ್ಮಲ್ಲಿ ಕೆಲವರು ಬಾಯಿಗೆ ಬಂದ ಹಾಗೆ ಮಾತನಾಡಿಕೊಂಡು ವೀರ್ ಸಾವರ್ಕರ್ ಅವರನ್ನೇ ಬಾಯಿಗೆ ಬಂದ ಹಾಗೆ ಟೀಕೆ ಮಾಡಿಕೊಂಡು ತಿರುಗ್ತಾರೆ ಅಂತ ಆದರೆ, ಅವರ ಇವತ್ತಿನ ಸ್ವಾತಂತ್ರ್ಯಕ್ಕೆ ವೀರ್ ಸಾವರ್ಕರ್ ಅವರಂತಹ ಮಹಾತ್ಮರು ಕಾರಣ, ಅವರ ಬಲಿದಾನ ಕಾರಣ. ಆ ಕೃತಜ್ಞತೆಯನ್ನು ಇಡೀ ನಾಡು ಬೆಳೆಸ್ಕೊಳ್ಬೇಕು. ಅದು ಯಾಕೆ ಕೇವಲ ABVPನವ್ರು ಮಾಡಬೇಕು? ಪಾಪ ಅವ್ರು ಮಾಡ್ತಾನೆ ಬಂದಿದ್ದಾರೆ, ಅವರು ಎಷ್ಟೋ ವರ್ಷಗಳಿಂದ ಮಾಡ್ತಾನೆ ಬಂದಿದ್ದಾರೆ. ಇಡೀ ರಾಜ್ಯ ಮಾಡಬೇಕು. ಯಾಕೆ ಸ್ವಾತಂತ್ರ್ಯ ಎಲ್ರಿಗೂ ಬರಲಿಲ್ವಾ? ಅವ್ರ ಬಲಿದಾನ ಎಲ್ರಿಗೋಸ್ಕರ ಮಾಡಿದ್ರಲ್ವಾ? ಮತ್ತು ಎಂಥ ಒಂದು ಹುನ್ನಾರ ನಡೆದಿದೆ ಸ್ನೇಹಿತರೆ. ನಾನು ಇಲ್ಲಿಗೆ ಬರೋದಕ್ಕೆ ಒಪ್ಕೊಂಡಿರುವಂಥದ್ದು ಮತ್ತು ವೀರ್ ಸಾವರ್ಕರ್ ಅವರ ಕುರಿತಾಗಿ ನಿರಂತರವಾಗಿ ಮಾತನಾಡ್ತಾ ಹೋಗೋದಕ್ಕೆ ರಾಜ್ಯದೆಲ್ಲೆಡೆ ನಾನು ಮುಂದಾಗಿರೋದ್ರ ಕಾರಣ ಏನಂತಂದರೆ, ಸ್ವಾತಂತ್ರ್ಯ ಹೋರಾಟ ಇನ್ನೂ ಮುಗಿದಿಲ್ಲ. ನಾವು ಅಂದ್ಕೊಂಡಿರ್ಬೋದು 47ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಅಂತ. ಬಂದಿದೆಯಾ ನಿಜವಾಗ್ಲೂ ಸ್ವಾತಂತ್ರ್ಯ? ಆ ಎಲ್ಲ ಚೇತನರಿಗೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ಚೇತನರಿಗೆ ಸಂಪೂರ್ಣ ಗೌರವವನ್ನು ಇಟ್ಕೊಂಡು ನಾನು ಈ ಮಾತನ್ನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಇವತ್ತು ಪತ್ರಿಕೋದ್ಯಮದ ಕಚೇರಿಗಳಲ್ಲಿ ವೀರ್ ಸಾವರ್ಕರ್ ಅವರ 6 ಚಿನ್ನದ ಯುಗಗಳು ಪುಸ್ತಕವನ್ನು ಅಥವಾ ವೀರ್ ಸಾವರ್ಕರ್ ದ ಮ್ಯಾನ್ ಹೂ ಕುಡ್ ಹ್ಯಾವ್ ಪ್ರಿವೆಂಟೆಡ್ ಪಾರ್ಟಿಷನ್ ಪುಸ್ತಕವನ್ನು ಅಥವಾ ಇನ್ನು ಯಾವುದೇ ಒಂದು ಪುಸ್ತಕವನ್ನು ಹಿಡಿದು ಒಬ್ಬ ಪತ್ರಕರ್ತೆ ಓಡಾಡ್ತಾ ಇದ್ದರೆ ಅಥವಾ ಓದ್ತಾ ಇದ್ದರೆ, ಅದರಲ್ಲಿ ಏನಿದೆ ಅಂತ ನೋಡ್ತಾ ಇದ್ದರೆ, ಏನ್ರಿ ಮೇಡಮ್ ಇವು ಭಯೋತ್ಪಾದಕರ ಪುಸ್ತಕ ಎಲ್ಲ ಹಿಡಿತೀರಿ ಅಂತ ಮಾತಾಡುವಂತಹ ಭಯಾನಕ ಸನ್ನಿವೇಶ ಇದೆ. ಇದು ನನ್ನ ಅನುಭವವನ್ನು ಹೇಳ್ತಾ ಇದ್ದೇನೆ ನಾನು. ಅಂಥ ಅನುಭವಗಳಿಂದಾಗಿ ನನಗೆ ಇದು ಹೀಗೆ ಮಾಡಿದ್ರೆ ಆಗೋದಿಲ್ಲ. ಯಾಕಂದರೆ ಪತ್ರಿಕಾಲಯಗಳಲ್ಲಿ, ಸೋ ಕಾಲ್ಡ್ ರೈಟ್ ವಿಂಗ್ ಪತ್ರಿಕಾಲಯಗಳಲ್ಲಿ, ಹೀಗೆ ಹೇಳಬೇಕೋ ಬೇಡವೋ ಅಂತ ಗೊತ್ತಿಲ್ಲ, ಈ ರೀತಿ ಭಯೋತ್ಪಾದಕರ ಪುಸ್ತಕನೆಲ್ಲ ಹಿಡಿದು ಓಡಾಡ್ತಿದ್ದೀರಿ ಅಂತ ಹೇಳಿದ ವ್ಯಕ್ತಿ ಇವತ್ತು ಪತ್ರಿಕಾಲಯದಲ್ಲೇ ಎಡಿಟರ್ ಆಗಿ ಕೂತಿದ್ದಾರೆ. ಏನು ಮಾಡೋದು?
ಸೊ ಜಾಗೃತಿ ಮೂಡಿಸ್ಬೇಕಾಗಿದೆ. ಸಾವರ್ಕರ್ ಅವ್ರಿಗೆ ಯಾವತ್ತೂ ಸಾವಿಲ್ಲ. ಅಂಥ ಮಹಾನ್ ಚೇತನರು ಇನ್ನೂ 100 ವರ್ಷ ಇಡೀ ದೇಶವನ್ನು ಸ್ಫೂರ್ತಿಗೊಳಿಸ್ತಾನೆ ಇರ್ತಾರೆ. ಅವರನ್ನು ಇವರ ಕ್ಷುಲ್ಲಕ ಕ್ಷುದ್ರ ಸುಳ್ಳುಗಳಿಂದ ಮುಚ್ಚಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅವತ್ತು ಕೂಡ ಸಾವರ್ಕರ್ ವಿರುದ್ಧ ನೂರಾರು ಆರೋಪಗಳನ್ನು ಮಾಡಿದರು. ಇಡೀ ಜೀವಮಾನದಲ್ಲಿ ಅವರಿಗೆ ಸಾಕಷ್ಟು ಅವಮಾನಗಳನ್ನು ಮಾಡಿದರು. ಋಷಿ ಸದೃಶ ವ್ಯಕ್ತಿತ್ವ ಅವರದ್ದು, ಋಷಿ ಸದೃಶ ವ್ಯಕ್ತಿತ್ವ. ಈ ಕ್ಷುಲ್ಲಕ ಆರೋಪಗಳಿಗೆಲ್ಲ ಯಾವತ್ತೂ ತಲೆ ಕೆಡಿಸ್ಕೊಂಡವರಲ್ಲ, ಉತ್ತರ ಕೊಡೋ ಗೋಜಿಗೂ ಹೋದವರಲ್ಲ ಅವರು. ಅಂಥವರು ಅವರು ಭೌತಿಕವಾಗಿ ನಮ್ಮ ನಡುವೆ ಇಲ್ಲದೇ ಇರಬಹುದು, ಆದರೆ ಒಬ್ಬ ಋಷಿಯಾಗಿ ಅವರು ಸದಾಕಾಲ ನಮ್ಮನ್ನು ಸ್ಫೂರ್ತಿಗೊಳಿಸ್ತಾನೆ ಇರ್ತಾರೆ. ನಮಗೆ ಕ್ಷಾತ್ರ ತೇಜವನ್ನು ಧಾರೆ ಎರಿತಾನೆ ಇರ್ತಾರೆ. ಅವರಿಂದ ಪಡ್ಕೊಳ್ಳುವ ಸಾಮರ್ಥ್ಯ ನಮಗೆ ಬೇಕಷ್ಟೇ. ನಾವು ಅವ್ರನ್ನ ಋಷಿಯಾಗಿ ನೋಡ್ತೇವೋ ಅಥವಾ ಆ ಶಬ್ದ ಹೇಳೋದಕ್ಕೂ ನನಗೆ ಬೇಜಾರಾಗುತ್ತೆ, ಅವರು ಭಯೋತ್ಪಾದಕರು ಅಂತೆಲ್ಲ ಮಾತಾಡ್ಬಿಟ್ರು, ಹಾಗೆ ನೋಡ್ತೇವೋ ನಮಗೆ ಬಿಟ್ಟಿದ್ದದು. ಸೊ ಹಾಗಾಗಿ ಮೊದಲನೇದಾಗಿ ಸಾವರ್ಕರ್ ಅವರ ವಿಚಾರದಲ್ಲಿ ಸಾಕಷ್ಟು ಆರೋಪಗಳು ಯಾಕೆ ಬರ್ತಾ ಇದ್ದಾವೆ ಅಂತಂದರೆ, ನಮಗಿನ್ನೂ ಬೌದ್ಧಿಕವಾಗಿ ಸಂಪೂರ್ಣ ಸ್ವಾತಂತ್ರ್ಯ ಬಂದಿಲ್ಲ. ಸ್ವಾತಂತ್ರ್ಯ ಅಂದರೆ ಏನು ಅಂದರೆ, ಸತ್ಯವನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಒಂದು ಕೆಪಾಸಿಟಿ ಯಾವಾಗ ಬರ್ತದಲ್ಲ, ಸಾಮರ್ಥ್ಯ ಯಾವಾಗ ಬರ್ತದಲ್ಲ, ಅದನ್ನು ಸ್ವಾತಂತ್ರ್ಯ ಅಂತ ಕರಿಬಹುದು. ನಮ್ಮ ಋಷಿಗಳಿಗೆ, ನಮ್ಮ ಇಡೀ ಪರಂಪರೆಗೆ ಅಂಥ ಸ್ವಾತಂತ್ರ್ಯ ಇತ್ತು, ಅಂಥ ವಿವೇಚನೆ ಇತ್ತು. ಇವತ್ತು ನಾವು ಬೌದ್ಧಿಕವಾಗಿ ಇನ್ನೂ ಕೂಡ ಮೆಕ್ಯಾಲೆ ಮಕ್ಕಳೇ. ನಾವು 75 ವರ್ಷ ಮೆಕ್ಯಾಲೆ ಹೇಳಿದ್ದನ್ನು ಓದ್ಕೊಂಡು ಕಾರಕುಂಡ್ರನ್ನಾಗಿ ಸೃಷ್ಟಿ ಮಾಡಿರ್ತಕ್ಕಂಥ ದೇಶದಲ್ಲಿ ಇವತ್ತು ಸಾವರ್ಕರ್ ಅವರ ವಿಚಾರದಲ್ಲಿ ಒಂದು ಸಣ್ಣ ಸೇತುವೆಗೆ ಹೆಸರಿಡಬೇಕು ಅಂತಂದರೆ, ಅದು ಸಣ್ಣ ಸೇತುವೆಗೆ ಹೆಸರಿಡೋದು ಒಂದು ಥರದಲ್ಲಿ ಅವಮಾನವೇ ಸಾವರ್ಕರ್ ಅವರಿಗೆ. ಬಿಡಿ, ಇವತ್ತು ಲಕ್ಷದ್ವೀಪದಲ್ಲಿ ಏರ್ಪೋರ್ಟ್ಗೆ ಹೆಸರಿಡ್ತಾ ಇದ್ದಾರೆ. ಒಂದು ಸಣ್ಣ ಸೇತುವೆಗೆ ಹೆಸರಿಡಬೇಕು ಅಂತಂದರೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಾರೆ. ಇವರೆಲ್ಲ ತಾವು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡೋರು ಅಂತ ಹೇಳ್ಕೊಳ್ಳುವಂಥ ಜನಗಳು. ಇವರ ರಾಜಕೀಯ ಏನೇ ಇರಬಹುದು, ಪಕ್ಷ ಯಾವುದೇ ಇರಬಹುದು, ಐ ಡೋಂಟ್ ಕೇರ್. ಸಾವರ್ಕರ್ ಅವರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಲಿ. ಯಾಕೆ ಇಷ್ಟು ಮಾತನಾಡ್ತಾ ಇದ್ರಿ? ಇವತ್ತು ನೀವು ನೋಡಿ, ನಾವು ಒಂದಿಷ್ಟು ಪೋಸ್ಟ್ಗಳನ್ನು ಹಾಕ್ತೇವೆ ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆ ಬರೋವಂಥ ಪ್ರತಿಕ್ರಿಯೆಗಳನ್ನು ನೋಡಿ ಎಷ್ಟೊಂದು ಜನರು. ಮತ್ತು ಸಾವರ್ಕರ್ ಅವರ ಕುರಿತಾಗಿ ಕಾರ್ಯಕ್ರಮಗಳನ್ನು ಮಾಡಿದಾಗ ಅದಕ್ಕೆ ಭಂಗ ತರಲಿಕ್ಕೆ ನಾವು ಟೌನ್ ಹಾಲ್ನಲ್ಲಿ ಸಾವರ್ಕರ್ ಅವರ ಕುರಿತಾಗಿ ಇದೇ ಪುಸ್ತಕದ್ದು, ವೀರ್ ಸಾವರ್ಕರ್ ದ ಮ್ಯಾನ್ ಹೂ ಕುಡ್ ಹ್ಯಾವ್ ಪ್ರಿವೆಂಟೆಡ್ ಪಾರ್ಟಿಷನ್ ಅನ್ನೋಂಥ ಪುಸ್ತಕದ ಬಿಡುಗಡೆಯ ಸಮಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಭಂಗ ತರಲಿಕ್ಕೆ ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದರು. ಯಾಕೆ ಹಾಗೆ ಮಾಡ್ತಾ ಇದ್ದಾರೆ? ಅದರ ಹಿಂದಿನ ಮಾನಸಿಕತೆ ಏನು? ಗುಲಾಮಿ ಮಾನಸಿಕತೆ, ಇದೇ ಮೆಕ್ಯಾಲೆ ಮಾನಸಿಕತೆ. ಅಷ್ಟೇ ಆದರೆ ಪರವಾಗಿರಲಿಲ್ಲ, ಸತ್ಯಗಳು ಹೊರ ಬರಬಾರದು ಅಂತ ಕಳೆದ 75 ವರ್ಷಗಳಿಂದ ಅದು ಎಷ್ಟು ಪಿತೂರಿ ನಡೀತಾ ಇದೆ ಮಕ್ಕಳೇ. ನಾವು ಊಹಿಸ್ಲಿಕ್ಕೂ ಆಗದಷ್ಟು ದೊಡ್ಡ ಪ್ರಮಾಣದಲ್ಲಿ ಪಿತೂರಿ ನಡೀತಾ ಇದೆ. ಇವತ್ತು ಮತ್ತೊಮ್ಮೆ ಸಾವರ್ಕರ್ ಅವರನ್ನು ಜೀವಂತವಾಗಿ ನಮ್ಮ ನಡುವೆ ಇರಿಸಿಕೊಳ್ಬೇಕು ಅಂತ ಆದರೆ ಅಂಥ ಎಲ್ಲ ಪಿತೂರಿಗಳನ್ನು ಒಡೆದು ಹಾಕುವ ಕೆಲಸವನ್ನು ನಾವು ಮಾಡಬೇಕು. ಇವತ್ತು ನಡೀತಾ ಇರ್ತಕ್ಕಂಥದ್ದು, ಅವತ್ತು ಸ್ವಾತಂತ್ರ್ಯ ಸಂಗ್ರಾಮ ನಡೀತು, ಹಿಂದೆ ಎಂಥೆಂಥ ಯುದ್ಧಗಳು ನಡೆದವು, ಆದರೆ ಇವತ್ತು ನಡೀತಾ ಇರ್ತಕ್ಕಂಥದ್ದು ಮಾಹಿತಿಯ ಯುದ್ಧ. ಭಾಳ ಎಚ್ಚರಿಕೆಯಿಂದ ಈ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಇವತ್ತು ನಡೀತಾ ಇರ್ತಕ್ಕಂಥದ್ದು ಮಾಹಿತಿಯ ಯುದ್ಧ. ಅಂದರೆ ತಪ್ಪು ಮಾಹಿತಿಗಳನ್ನು ಜನರ ಮನಸ್ಸಲ್ಲಿ ತುಂಬಿ ಅವರನ್ನು ತಮ್ಮ ಕೈಗೊಂಬೆಗಳನ್ನಾಗಿ ಮಾಡಿಸಿಕೊಂಡು ತಮಗೆ ಬೇಕಾದ ಅಜೆಂಡಾಗಳನ್ನು ಸಾಧಿಸಿಕೊಳ್ಳೋದು. ಇದನ್ನು ಕಳೆದ ಹಲವು ವರ್ಷಗಳಿಂದ ಮಾಡ್ಕೊಂಡು ಬರಲಾಗ್ತಾ ಇದೆ ಈ ದೇಶದಲ್ಲಿ. ಅದನ್ನು ರಾಜಕೀಯದ ಹೆಸರಲ್ಲಿ ಮತ್ತಿನ್ಯಾವುದೋ ಹೆಸರಲ್ಲಿ ಅದನ್ನು ವಿರೋಧಿಸಿದವರೆಲ್ಲ ಕೋಮುವಾದಿಗಳು ಅಂತ ಹೇಳಲಾಗ್ತಾ ಇದೆ. ಅಷ್ಟು ದೊಡ್ಡ ಹುನ್ನಾರ ಮಾಹಿತಿಯ ಯುದ್ಧ ನಡೀತಾ ಇದೆ. ಅದರಲ್ಲಿ ನಾವು ಶತ್ರುಗಳನ್ನು ಸೋಲಿಸಬೇಕು ಅಂತಾದರೆ, ನಮ್ಮವರೇ ನಮಗೆ ಶತ್ರುಗಳಾಗಿ ನಿಂತಿರುವಂಥ ಸಂದರ್ಭ, ಅದರಲ್ಲಿ ಶತ್ರುಗಳನ್ನು ಸೋಲಿಸಬೇಕು ಅಂತಾದರೆ, ಈ ದೇಶದ ಅಸ್ತಿತ್ವವನ್ನು ನಾವು ಉಳಿಸಿಕೊಳ್ಳಬೇಕು ಅಂತಾದರೆ, ಹಾಗಾಗಿ ನಾನು ಹೇಳಿದ್ದು, ಇನ್ನೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮ ಮುಗಿದಿಲ್ಲ. ನಾವು ಮಧ್ಯಭಾಗದಲ್ಲಿದ್ದೇವೆ. ನಮಗೆ ಆ ಎಚ್ಚರಿಕೆ ಬೇಕು, ಆ ಜಾಗೃತಿ ಬೇಕು. ಏನು ಮಾಡಲಾಗ್ತಾ ಇದೆ ನಮ್ಮ ವಿರುದ್ಧ ಅನ್ನೋ ಎಚ್ಚರಿಕೆ ಬೇಕು. ಅದರ ವಿರುದ್ಧ ಹೋರಾಡೋದಕ್ಕಾಗಿ ನಾವು ಇಂಥ ಮಹಾಮಹಿಮರ ಚರಿತ್ರೆಯನ್ನು ಓದಬೇಕು. ಅವ್ರು ಏನೇನು ಮಾಡಿದರು, ಅವರ ವಿರುದ್ಧ ಏನೆಲ್ಲ ಕಾನ್ಸ್ಪಿರಸಿಗಳಾದವು ತಿಳ್ಕೊಳ್ಬೇಕು. ಹಾಗಾಗಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಸೆಲೆಕ್ಟೆಡ್ ವಿದ್ಯಾರ್ಥಿಗಳು ಅಂತ ಪ್ರಾಂಶುಪಾಲರು ಹೇಳ್ತಾ ಇದ್ರು. ನನಗೆ ಬಹಳ ಸಂತೋಷ ಆಯಿತು. ನೀವು ಎಲ್ಲರೂ ಕೂಡ, ಪ್ರತಿಯೊಬ್ಬರೂ ಕೂಡ ವೀರ್ ಸಾವರ್ಕರ್ ಅವರ ಒಂದು ಬುಕ್ಕನ್ನಾದರೂ, ಕನಿಷ್ಠ ಒಂದು ಪುಸ್ತಕವನ್ನಾದರೂ ಈ ಕಾಲೇಜಿಂದ ಮುಗಿಸಿ ಹೊರ ಹೋಗುವಷ್ಟರಲ್ಲಿ ಓದಿರ್ತೀರಿ. ಇನ್ನೂ ಕೂಡ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳು ಅವರ ಎಲ್ಲ ಪುಸ್ತಕಗಳನ್ನು ಓದ್ತೀರಿ ಅಂತ ನಾನು ಭಾಳ ಆಸೆ ಪಡ್ತೇನೆ. ಯಾಕಂತಂದರೆ ಒನ್ಸ್ ಅಗೇನ್ ಒಬ್ಬ ಭಗತ್ ಸಿಂಗ್, ಒಬ್ಬ ಸಾವರ್ಕರ್, ಒಬ್ಬ ನೇತಾಜಿ ಬರೋದಕ್ಕೆ ಸಾಧ್ಯ ಆಗೋದು ಇಂತಹ ಒಂದು ಇತಿಹಾಸದ ಅರಿವಿನಿಂದ, ಜ್ಞಾನದಿಂದ. ಸಾವರ್ಕರ್ ಅವರು ತುಂಬ ಓದ್ತಾ ಇದ್ರು. ನಿಮಗೆ ಗೊತ್ತಿರ್ಬೋದು, ಅವರು ಸೆರೆಮನೆಯಲ್ಲಿ ಅಲ್ಲಿ ಕರಿನೀರಿನ ಶಿಕ್ಷೆಯಲ್ಲಿ ಇದ್ದಾಗ ಅಲ್ಲೂ ಕೂಡ ಗೋಡೆಯ ಮೇಲೆ ಇದ್ದಿಲಿನಿಂದ ಕವನಗಳನ್ನು ಬರೆದ್ರು. ಅವ್ರಿಗೆ ಏನೇನು ಕ್ರಿಯಾಶೀಲ ಬರವಣಿಗೆ ಇತ್ತು ಅದನ್ನೆಲ್ಲ ಬರೆದ್ರು.
ಸೊ ಹಾಗಾಗಿ ನಾವು ಈ ಮಾಹಿತಿ ಯುದ್ಧವನ್ನು ಗೆಲ್ಲಬೇಕು ಅಂತಾದರೆ ನಾವು ಅಷ್ಟೇ ಮಾಹಿತಿಪೂರ್ಣರಾಗಿರಬೇಕು, ಅಷ್ಟೇ ವೆಲ್ ಎಕ್ವಿಪ್ಡ್ ಆಗಿರಬೇಕು. ಹಾಗಾಗಿ ಓದ್ಕೊಳ್ಳಿ. ಹಾಗಾಗಿ ತೆರೆಮರೆಯ ಹಿಂದಿನ ಸತ್ಯಗಳನ್ನು ಸಾಕಷ್ಟು ಜನ ಬಯಲಿಗೆ ಎಳೆದಿದ್ದಾರೆ. ನಾವು ಕೂಡ ಅದನ್ನು ಜನತೆಯ ಮುಂದೆ ತಗೊಂಡು ಹೋಗೋಣ. ಸೊ ಸಾವರ್ಕರ್ ಕುರಿತಾದ ಆರೋಪಗಳ ಬಗ್ಗೆ ಮಾತನಾಡೋದಾದರೆ, ಯಾವ ಆರೋಪದ ಬಗ್ಗೆ ಸ್ಪಷ್ಟೀಕರಣ ಮೊದಲು ಕೇಳೋಕ್ಕೆ ಬಯಸ್ತೀರಿ ಅಂತ ಕೇಳಬೇಕಾಗಿತ್ತು. ಪಾಪ ನಿಮ್ಮನ್ನಲ್ಲ, ಖಂಡಿತವಾಗ್ಲೂ ಅಲ್ಲ. ಯಾರು ಇವತ್ತು ಗಾಂಧೀಜಿಯವರ ಹೆಸರಲ್ಲಿ, ಪ್ರಜಾಪ್ರಭುತ್ವದ ಹೆಸರಲ್ಲಿ, ಕಾಂಗ್ರೆಸ್ನ ಹೆಸರಲ್ಲಿ ಅಥವಾ ಬೇರೆ ಬೇರೆ ಪಕ್ಷಗಳ ಹೆಸರಲ್ಲಿ ಯಾರು ಇವತ್ತು ಅಧಿಕಾರನ ಅನುಭವಿಸಿದ್ದಾರೆ, ಅವರುಗಳು ಸಾವರ್ಕರ್ ಅವರಂತ ಅವರ ಹೆಸರನ್ನು ಹೇಳಲಿಕ್ಕೆ ಕೂಡ ಯೋಗ್ಯತೆ ಇಲ್ಲದ ಜನಗಳು ಇವತ್ತು ಸಾವರ್ಕರ್ ಅವರ ಬಗ್ಗೆ ಅವ ಹೇಳಿ ಬಿಡ್ರಿ ಅಂತ ಮಾಧ್ಯಮಗಳ ಮುಂದೆ ಹೇಳೋದು, ಆಮೇಲೆ ಬಾಯಿಗೆ ಬಂದಂಗೆ ಮಾತಾಡೋದು, ಅವರು ಬ್ರಿಟಿಷರಿಗೆ ಪತ್ರ ಬರ್ಕೊಟ್ಬಿಟ್ರು ಅನ್ನುವಂಥದ್ದು, ಈ ಥರದ್ದೆಲ್ಲ ಆರೋಪಗಳನ್ನು ಮಾಡ್ತಾ ಇದ್ದಾರಲ್ಲ, ಅವರಿಗೆ ನೇರವಾಗಿ ಕೇಳಬೇಕು. ಅಂಥ ಜನಗಳು ಬಂದಾಗ, ವಿದ್ಯಾರ್ಥಿಗಳೇ, ಅಂಥ ಜನಗಳು ಬಂದಾಗ ನೇರವಾಗಿ ಅವರಿಗೆ ಮೈಕ್ ಹಿಡೀರಿ. ವಿಶೇಷವಾಗಿ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು, ಪತ್ರಿಕೋದ್ಯಮಿಗಳಲ್ಲೇನೆ ಸಾವರ್ಕರ್ ಕುರಿತಾದ ಜ್ಞಾನ ಬಹಳ ಬಹಳ ಕಡಿಮೆ. ಅವರು ಮೆಕ್ಕಾಲೆ ಮಕ್ಕಳೇ ಪಾಪ, ಏನು ಮಾಡ್ತಾರೆ ಅನಿವಾರ್ಯವಾಗಿ. ಹಾಗಾಗಿ ನೇರವಾಗಿ ಮೈಕ್ ಹಿಡಿದು ಅವರ ಮುಖಕ್ಕೆ ನಮ್ಮ ಸಾವರ್ಕರ್ ಕುರಿತಾಗಿ ನೀವು ಹೇಗೆ ಮಾತಾಡ್ತೀರಿ ಅಂತ ಪ್ರತಿಯೊಬ್ಬ ಜನಸಾಮಾನ್ಯ, ಪ್ರತಿಯೊಬ್ಬ ವಿದ್ಯಾರ್ಥಿ ಕೇಳಬೇಕು ಅವ್ರ ಮುಖಕ್ಕೆ ಅಂತ. ಉದಾಹರಣೆಗೆ ಸಿದ್ದರಾಮಯ್ಯನವರ ಮುಖಕ್ಕೆ ಮೈಕ್ ಹಿಡಿದು ಕೇಳಬೇಕು, ಹಾಗೆ ನೀವು ಹಾಗೆ ಮಾತನಾಡ್ತೀರಿ ಅಂತ. ಸೊ ಹಾಗಾದರೆ ಏನೇನು ಆರೋಪಗಳು, ಆ ಆರೋಪಗಳ ಸೆರೆಯನ್ನು ನೋಡಿ, ಬ್ರಿಟಿಷರ ಸೆರೆಯಿಂದ ಸಾವರ್ಕರ್ ಅವರು ಮುಕ್ತರಾಗಿಬಿಟ್ರು. ಯಾಕಂದರೆ ಅವರಿಗೆ ಅಂಥ ಒಂದು ಬಹುದೊಡ್ಡ ಯೋಗ್ಯತೆ ಇತ್ತು, ಯಾವ ಬಂಧನಕ್ಕೂ ಒಳಪಡಲಾರದಂತಹ ಮಹಾನ್ ಚೇತನ ಅವರಾಗಿದ್ದರು. ಆದರೆ ಇವತ್ತು ಅಪವಾದಗಳಿಂದ ಅವರ ಸೆರೆಯನ್ನು ನಾವು ಬಿಡಿಸಬೇಕಾಗಿದೆ. ಹಾಗಾಗಿ ಕ್ವಿಕ್ಕಾಗಿ ಹೇಳಬೇಕು ಅಂತಂದರೆ, ಮರಾಠಿ ವಿಚಾರದಲ್ಲಿ ಸಾವರ್ಕರ್ ಅವರು ಮರಾಠಿ, ಅವರು ಕನ್ನಡದವರಲ್ಲ. ಹಾಗಾಗಿ ಈ ಮರಾಠ ಅಥವಾ ಕನ್ನಡ ಕಾನ್ಫ್ಲಿಕ್ಟ್ ಅಂತ ಬಂದಾಗ ಸಾವರ್ಕರ್ ಅವರ ವಿಚಾರದಲ್ಲಿ ಒಂದು ಸ್ವಲ್ಪ ಆರೋಪಗಳು ಅಂತ ಈಗ ಕೆಲವರು ಮಾಡ್ತಾರೆ. ಆದರೆ ಇಡೀ ಕರ್ನಾಟಕವನ್ನು ಕಟ್ಟಿದ ಆಲೂರು ವೆಂಕಟರಾಯರು, ತಮಗೆ ಗೊತ್ತಿರಬಹುದು, ಆಲೂರು ವೆಂಕಟರಾಯರು ಅವರು ಕೂಡ ಇನ್ನೊಂದು ಮಹರ್ಷಿ ಸದೃಶ ವ್ಯಕ್ತಿತ್ವ. ಆಲೂರು ವೆಂಕಟರಾಯರು ಸಾವರ್ಕರ್ ಅವರನ್ನು ಕಾಲೇಜ್ ಸಂದರ್ಭದಲ್ಲಿ ಭೇಟಿಯಾಗಿದ್ದರು. ಅವರೆಲ್ಲ ಒಟ್ಟಿಗೆ ಕಾಲೇಜಲ್ಲಿ ಓದ್ತಾ ಇದ್ರು ಪುಣೆಯಲ್ಲಿ. ಆಮೇಲೆ ಅವರಿಬ್ಬರು ಸ್ನೇಹಿತರಾಗಿದ್ದರು. ಅವರ ಊಟ ತಿಂಡಿ ಇಂಥದ್ದೆಲ್ಲ ಒಟ್ಟಿಗೆ ಆಗುವಂಥದ್ದು, ವಿಚಾರಗಳು ವಿನಿಮಯ ಆಗುವಂಥದ್ದು, ಅದನ್ನೆಲ್ಲ ಬರ್ಕೊಂಡಿದ್ದಾರೆ ಆಲೂರು ವೆಂಕಟರಾಯರು ಅವರ ಪುಸ್ತಕದಲ್ಲಿ, ಜೀವನ ಸ್ಮೃತಿ ಅನ್ನುವಂಥ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ. ಹಾಗೆಯೇ ಅವರು ಚತುಶೃಂಗಿ ಅನ್ನೋ ಗುಡ್ಡದ ಮೇಲೆ ಗುಪ್ತ ಸಭೆಗಳನ್ನು ನಡೆಸ್ತಾ ಇರ್ತಾರೆ. ಆ ಕಾಲದಲ್ಲೇ, ಯಾವಾಗ ಅವ್ರಿಗೆ 20 ತುಂಬೋದಕ್ಕೂ ಮೊದಲೇ, ನಿಮ್ಮ ಹಾಗೆ ವಿದ್ಯಾರ್ಥಿಯಾಗಿದ್ದಾಗ ಸಾವರ್ಕರ್ ಅವರು ರಾಷ್ಟ್ರ ಕಟ್ಟೋದು ಹೇಗೆ ಅಂತ ಯೋಚನೆ ಮಾಡ್ತಾಯಿದ್ರು. ಮನೆ, ಮಠ, ಸೈಟು, ಕಾರು, ಬಂಗ್ಲೆ ಇದು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿರಲಿಲ್ಲ ಅವರು. ನಿಮ್ಮ ಹಾಗೆ ವಿದ್ಯಾರ್ಥಿ ಆಗಿದ್ದಾಗ ಈ ರಾಷ್ಟ್ರ ಕಟ್ಟೋದು ಹೇಗೆ ಅಂತ ಅವರು ಯೋಚನೆ ಮಾಡ್ತಾಯಿದ್ರು. ಸ್ನೇಹಿತರನ್ನು ಕೂಡಿಕೊಂಡು ಚತುಶೃಂಗಿ ಅನ್ನೋ ಗುಡ್ಡದ ಮೇಲೆ ಸಭೆಗಳನ್ನು ಮಾಡ್ತಾಯಿದ್ರು. ಅದರ ಬಗ್ಗೆ ಆಲೂರು ವೆಂಕಟರಾಯರು ಬರೀತಾರೆ. ಅವರು ದೇಹದಾರ್ಢ್ಯ ಎಷ್ಟು ಮುಖ್ಯ ಅಂತ ನೋಡಿ, ಶತ್ರುಗಳು ನಮ್ಮನ್ನು ಹಣಿಯೋದಕ್ಕೆ ಯಾವ ಥರದಲ್ಲೂ ಬರಬಹುದು, ನಮ್ಮವರ ವೇಷದಲ್ಲೇ ಬರಬಹುದು ಅಥವಾ ಯಾವ ಥರದಲ್ಲೂ ಬರಬಹುದು. ಹಾಗಾಗಿ ನಾವು ಸದೃಢವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ರೀತಿಯಲ್ಲೂ ಸದೃಢವಾಗಿ ಇರಬೇಕು ಅನ್ನೋದನ್ನು ಸಾವರ್ಕರ್ ಅವರು ಕಡೆ ತನಕ ಹಾಗೆ ಇದ್ರು ಅವರು. ಸೊ ಅವ್ರು 400-500 ಸಾಮು ತೆಗಿತಾ ಇದ್ರೆ, ಅಂದರೆ ಡಿಪ್ಸ್ ಹೊಡಿತಾ ಇದ್ರೆ, ಅವ್ರ ಬೆನ್ನ ಮೇಲೆ ಆಲೂರು ವೆಂಕಟರಾಯರು ನಿಂತ್ಕೊಂಡಿರ್ತಾ ಇದ್ರಂತೆ. ಇದಕ್ಕಿಂತ ಉತ್ತಮ ಸ್ನೇಹ ಬೇಕಾ? ಆ ಥರದ ಬೇಕಾದಷ್ಟು ಉದಾಹರಣೆಗಳು ಸಿಗುತ್ತೆ. ಹಿಂದೂ ಮಹಾಸಭಾದ ಅಧ್ಯಕ್ಷರಾಗಿದ್ದಂಥವರು ಸಾವರ್ಕರ್ ಅವರು ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಅಧಿವೇಶನ ನಡೆದಾಗ ಶಿವಮೊಗ್ಗಕ್ಕೆ ಬರ್ತಾರೆ. ಅವರು ಸಾಕಷ್ಟು ಕರ್ನಾಟಕದಾದ್ಯಂತ ಸಾವರ್ಕರ್ ಅವ್ರ ಜೊತೆ ಒಡನಾಡಿದ ಸಾಕಷ್ಟು ಜನರಿದ್ದಾರೆ. ಆವಾಗ ಇನ್ನೂ ಕೂಡ ಭಾಷೆಗಳ ಆಧಾರದ ಮೇಲೆ ಪ್ರಾಂತ್ಯಗಳ ರಚನೆ ಆಗಿರಲಿಲ್ಲ. ಯಾವತ್ತೂ ಕೂಡ ಇಡೀ ದೇಶ ಒಂದು, ಈಗ ನನ್ನ ತಾಯಿಯನ್ನು ನೋಡುವಾಗ ನನ್ನ ಕೈ ಬೇರೆ, ಕಾಲು ಬೇರೆ, ಮುಖ ಬೇರೆ ಅಂತ ನಾವು ನೋಡ್ತೀವ. ತಾಯಿಯನ್ನು ಇಡೀ ನಮ್ಮ ತಾಯಿ ಜನನಿ ಅಂತ ನೋಡ್ತೇವೆ. ಹಾಗೆ ಭಾರತವನ್ನು ಪರಿಭಾವಿಸಿರ್ತಕ್ಕಂಥವ್ರು ವೀರ ಸಾವರ್ಕರ್ ಅವರು. ಅವರ ದೃಷ್ಟಿಕೋನಗಳು ಹಾಗಿತ್ತು. ಹಾಗಾಗಿ ಭಗವತಿ ಅಂತ ಕರೀತಾರೆ ನೋಡಿ ಅವರು. ಜಯೋಸ್ತುತೆ ಹಾಡಿನಲ್ಲಿ ದೇಶವನ್ನು ಭಗವತಿ ಅಂತ ಕರೀತಾರೆ. ಎಂಥ ಆಧ್ಯಾತ್ಮಿಕ ದೂರದೃಷ್ಟಿಯ ದರ್ಶನ ಅದರಲ್ಲಿ ಇದೆ. ದೇಶ ಅಂದರೆ ಮಣ್ಣಲ್ಲ ರೀ. ರಿಯಲ್ ಎಸ್ಟೇಟ್ ಮಾಡಿಕೊಂಡು ಸಾವಿರಾರು ಕೋಟಿ ಭ್ರಷ್ಟಾಚಾರವನ್ನು ಮಾಡಿಕೊಂಡು ಜೈಲಿಗೆ ಹೋಗಿ ಬಂದಂಥವರಿಗೆ ಸಾವರ್ಕರ್ ಅವರ ಹೆಸರು ಹೇಳೋದಕ್ಕೆ ಯೋಗ್ಯತೆ ಇದೆಯಾ? ಏನು ಅರ್ಥ ಆಗ್ತದೆ ಅವರಿಗೆ ಸಾವರ್ಕರ್ ಅಂತಂದರೆ? ಅವರು ಮಾಧ್ಯಮಗಳ ಮೈಕ್ ಮುಂದೆ ಬಂದು ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ. ಸಾವರ್ಕರ್ ಅವರಿಗೆ ದೇಶ ಅಂತಂದರೆ ದುಡ್ಡು ಆಗಿರಲಿಲ್ಲ. ಸಾವರ್ಕರ್ ಅವರಿಗೆ ದೇಶ ಅಂತಂದರೆ
ಅಧಿಕಾರ ಆಗಿರಲಿಲ್ಲ. ಸಾವರ್ಕರ್ ಅವರಿಗೆ ದೇಶ ಅಂತಂದರೆ ಕೀರ್ತಿ ಅಥವಾ ಮತ್ತಿನ್ಯಾವುದಕ್ಕೂ ಅವರು ಹಪ್ಪಹಪ್ಪಿಸಿರಲಿಲ್ಲ. ಸಾವರ್ಕರ್ ಅವರಿಗೆ ದೇಶ ಅಂತಂದರೆ ಭಗವತಿಯಾಗಿದ್ದರು. ಅಂದರೆ ಇಡೀ ಪ್ರಪಂಚಕ್ಕೆ ಆಕೆಗಿಂತ ದೊಡ್ಡ ತಾಯಿ ಇಲ್ಲ ಅನ್ನುವಂಥ ಶ್ರೇಷ್ಠ ಭಾವನೆ, ಕೇವಲ ಭಾವನೆ ಅಲ್ಲ ಅದು. ಏನು ಹೇಳೋದು, ಒಂದು ನಾವು ಯಾರನ್ನ ದೇವಿ ಅಂತ ಪೂಜೆ ಮಾಡ್ತೀವೋ, ತಾಯಿ ಅಂತ ಪೂಜೆ ಮಾಡ್ತೀವೋ ಅಂಥ ಭಾವದಲ್ಲಿ ಅವರು ಕಡೆತನಕ ಜೀವಿಸಿದರು ಅಂತ ಅರ್ಥ ಆಗ್ತದ ಇವ್ರಿಗೆ. ಏನಾದರೂ ಇವತ್ತು ಮೈಕ್ ಮುಂದೆ ಮಾತಾಡೋರಿಗೆ, ಮಾಧ್ಯಮಗಳ ಮುಂದೆ ಬಾಯಿಗೆ ಬಂದ ಹಾಗೆ ಮಾತನಾಡೋರಿಗೆ ಇವರಿಗೆ ಅದರ ಸಾಸಿವೆ ಕಾಳಷ್ಟಾದರೂ ಅರ್ಥ ಆಗ್ತದ. ಸಾವರ್ಕರ್ ಅವರು ಮುಸಲ್ಮಾನರ ಕ್ರಿಶ್ಚಿಯನ್ನರ ವಿರೋಧಿಯೇ ಅನ್ನುವಂಥ ಪ್ರಶ್ನೆ ಬರುತ್ತೆ. ಖಂಡಿತವಾಗ್ಲೂ ಅವರು ಯಾವ ಜನರ ವಿರೋಧಿ ಕೂಡ ಆಗಿರಲಿಲ್ಲ. ಆದರೆ ಇನ್ನೊಬ್ಬರ ದೇಶವನ್ನು ನಾವು ಒಡೆದು ನಮ್ಮ ದೇಶ ಅಂತ ಮಾಡ್ಕೊಳ್ತೇವೆ, ಇನ್ನೊಬ್ಬರ ನೆಲದಲ್ಲಿ ನಾವು ಬಂದು ಕಾಲೂರಿ ಅವರನ್ನ ಕಿತ್ಕೊಂಡು ನಾವು ತಿಂತೇವೆ, ಅವರನ್ನು ಕೊಂದು ಹಾಕ್ತೇವೆ ಅಂತ ಹೇಳುವಂತಹ ಜನರ ವಿರೋಧಿ ಖಂಡಿತವಾಗ್ಲೂ ಆಗಿದ್ರು. ಅವರು ದೇಶ ವಿಭಜನೆ ಆಗಬಾರದು ಅಂತ ಅದು ಎಷ್ಟು ಪ್ರಯತ್ನ ಪಟ್ಟರು ಅನ್ನುವಂಥದ್ದು ಇಡೀ ಇತಿಹಾಸ, ಇಡೀ ಮುಚ್ಚಿಟ್ಟ ಇತಿಹಾಸ. ಇವತ್ತು ದೇಶ ವಿಭಜನೆ ಯಾಕೆ ಆಗಿದೆ ಅಂತ ನಿಮಗೆ ಗೊತ್ತಿದೆ. ಹೇಗೆ ಅದನ್ನು ಆಗದೇ ಇರೋ ಹಾಗೆ ಮಾಡಬಹುದಾಗಿತ್ತು ಅಂತ ಹೆಜ್ಜೆ ಹೆಜ್ಜೆಯಲ್ಲೂ ಸಾವರ್ಕರ್ ಅವರು ನಿರೂಪಿಸಿದರು. ಅವರ ಒಂದೊಂದು ಮಾತನ್ನು ಕೂಡ ಕೇಳಿದ್ರೂ ಕೂಡ ದೇಶ ವಿಭಜನೆ ತಪ್ಪಿತ್ತು. ಆದರೆ ಕೆಲವರಿಗೆ ದೇಶ ವಿಭಜನೆ ಬೇಕಾಗಿತ್ತು. ನಿಮಗೆ ಗೊತ್ತಿದೆ ಯಾರಿಗೆ ಬೇಕಾಗಿತ್ತು ಅಂತ. ಯಾರು ಓಲೈಸಿದ್ರು, ಇವತ್ತಿನವರೆಗೂ ಯಾರು ಓಲೈಸ್ತಾ ಇದ್ದಾರೆ ದೇಶ ವಿಭಜನೆ ಮಾಡೋರನ್ನ? ಮನೆ ಒಡೆಯೋರ ಬಗ್ಗೆ ನಾವು ಹೇಗೆ ಹೇಳ್ತೀವಲ್ಲ, ಹಾಗೆ ದೇಶ ಒಡೆದವ್ರನ್ನ ಇವತ್ತಿಗೂ ಯಾರು ಓಲೈಸ್ತಾ ಇದ್ದಾರೆ? ಯಾರಿಗೆ ಬೇಕಾಗಿದೆ? ಈಗ ನಿಮ್ಗೆ ಅರ್ಥ ಆಗ್ತದೆ ಯಾಕೆ ಅವರು ಸಾವರ್ಕರ್ ಅವರನ್ನು ವಿರೋಧಿಸ್ತಾರೆ ಅಂತ. ಯಾರನ್ನು ಓಲೈಸೋದಕ್ಕೆ, ಮನೆ ಒಡೆಯೋರನ್ನು ಓಲೈಸೋದಕ್ಕೆ ಸಾವರ್ಕರನ್ನು ವಿರೋಧಿಸ್ತಾರೆ ಅಷ್ಟೇ. ಅದರ ಹಿಂದೆ ಮತ್ತಿನ್ಯಾವ ದೊಡ್ಡ ಅಜೆಂಡಾವೂ ಇಲ್ಲ. ಸಾಸಿವೆ ಕಾಳಷ್ಟು ಅವರಿಗೆ ಸಾವರ್ಕರ್ ಬಗ್ಗೆ ಗೊತ್ತಿಲ್ಲ ವಿರೋಧಿಸುವವರಿಗೆ. ಹೇಗೆ ದೇಶ ವಿಭಜನೆಯನ್ನು ತಪ್ಪಿಸಲೇಬೇಕು ಅನ್ನುವಂಥದ್ದು, ಹೇಗೆ ಈ ದೇಶಕ್ಕೆ ದೇಶ ವಿಭಜನೆ ಮಾರಕ ಅನ್ನುವಂಥದ್ದು ಈ ಪುಸ್ತಕದಲ್ಲಿ ನಿಮಗೆ ಎಳೆಯಾಗಿ ಸಿಗ್ತದೆ. ಮಕ್ಕಳೇ ಕೊಂಡು ಓದಿ, ಎಲ್ಲ ಕಡೆ ಸಿಗ್ತದೆ. ಒಬ್ಬರು ತೊಗೊಂಡ್ರೆ ಒಂದು 20 ಜನ ಓದ್ಬೋದು ಖಂಡಿತವಾಗ್ಲೂ. ಈ ಪುಸ್ತಕದಲ್ಲಿ ನಿಮಗೆ ನಿಜವಾದ ಚರಿತ್ರೆ ಏನು ಅನ್ನೋದು ಗೊತ್ತಾಗ್ತದೆ. ವೀರ್ ಸಾವರ್ಕರ್, ದ ಮ್ಯಾನ್ ಹೂ ಕುಡ್ ಹ್ಯಾವ್ ಪ್ರಿವೆಂಟೆಡ್ ಪಾರ್ಟಿಷನ್. ಸೊ ಇನ್ನೊಂದು ಅತ್ಯಂತ ದೊಡ್ಡ, ನೀವೆಲ್ಲರೂ ನಿರೀಕ್ಷೆ ಮಾಡ್ತಾ ಇರುವಂತಹ ಆರೋಪ ಸಾವರ್ಕರ್ ಅವರ ಕುರಿತಾಗಿ, ಅವರು ಬ್ರಿಟಿಷರಿಗೆ ಗುಲಾಮರಾಗಿದ್ದರಾ, ಅವರು ಬ್ರಿಟಿಷರಿಗೆ ಕ್ಷಮೆ ಕೇಳಿದರಾ, ಕ್ಷಮಾಪಣಾ ಪತ್ರವನ್ನು ಬರೆದಿದ್ದರಾ ಅನ್ನುವಂಥದ್ದು. ಮೊದಲನೇದಾಗಿ ಬ್ರಿಟಿಷರಿಗೆ ಗುಲಾಮರಾಗಿದ್ದರಾ ಅನ್ನೋದನ್ನು ನಾವು ಉತ್ತರಿಸ್ಬಿಡೋಣ. 1857 ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂಥ ಪುಸ್ತಕವನ್ನು ಸಾವರ್ಕರ್ ಅವರು ಲಂಡನ್ನಿನಲ್ಲಿದ್ದಾಗ ಅವರ 21ನೇ ವಯಸ್ಸಿನಲ್ಲಿ ಬರೀತಾರೆ. ಲಂಡನ್ನಿನಲ್ಲಿದ್ದಾಗ ಸಿಂಹದ ಗುಹೆಯ ಒಳಗೆ ಹೋಗಿ ಸಿಂಹದ ಬಾಯಿಗೆ ಕೈ ಹಾಕಿ ಧೈರ್ಯವಾಗಿ ಹೊರಬಂದವರು ಸಾವರ್ಕರ್ ಅವರು. ಅವರ 21ನೇ ವಯಸ್ಸಿನಲ್ಲಿ ನೀವು ಆ ಪುಸ್ತಕದ ಪುಟವನ್ನು ಓದಬೇಕು. 1857ರಲ್ಲಿ ನಡೆದದ್ದು ಒಂದು ಪುಡಿ ದಂಗೆ ಅಂತ ಅದನ್ನು ಬ್ರಿಟಿಷರು ತೆಗೆದುಹಾಕಿದ್ರು. ಅದಕ್ಕೆ ಮಹತ್ವವನ್ನೇ ಕೊಡಲಿಲ್ಲ. ಆದರೆ ಅದು ಎಷ್ಟು ದೊಡ್ಡ ಒಂದು ಭಾರತದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆಗಿತ್ತು ಅನ್ನೋದನ್ನು ಸಾವರ್ಕರ್ ಅವರು ನಿರೂಪಿಸಿದರು. ಆ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಹೇಗೆ ನಡೀತು ಅನ್ನೋಂಥದ್ದನ್ನು ಸಂಪೂರ್ಣವಾಗಿ ಅವರು ಅದರಲ್ಲಿ ಬಿಚ್ಚಿಟ್ರು. ಯಾವ ಒಂದು ಕ್ಷಾತ್ರ ತೇಜ ಅವತ್ತು ಹೊಮ್ಮಿತ್ತು ಅನ್ನೋದನ್ನು ಒಂದೊಂದು ಪದ ಅದರದ್ದು ಓದಿದ್ರೆ ಮೈ ರೋಮಾಂಚನ ಆಗ್ತದೆ. ಎಂಥ ಹೇಡಿಗಾದರೂ ಹೋಗಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ಕಿತ್ತೆಸಿಬೇಕು ಅನ್ನುವಂಥ ಒಂದು ಧೈರ್ಯ ಬರ್ತದೆ. ಹಾಗಿದೆ ಆ ಪುಸ್ತಕ. ಬರೆಯುವ ಮೊದಲೇ, ಬಿಡುಗಡೆಯಾಗುವ ಮೊದಲೇ 2 ಬಾರಿ ಬ್ರಿಟಿಷ್ ಸರ್ಕಾರ ಆ ಪುಸ್ತಕವನ್ನು ಬ್ಯಾನ್ ಮಾಡಿತ್ತು. ಆ ಮಟ್ಟಿಗಿನ ಹೆದರಿಕೆ ಇಟ್ಟಂಥ ಮನುಷ್ಯ ಹೇಡಿ ಆಗಬೇಕಾದಂಥ ಅಥವಾ ಗುಲಾಮರ ಆಗಬೇಕಾದಂಥ ಅವಶ್ಯಕತೆ ಏನಿತ್ತು ಅವರಿಗೆ? ಬ್ಯಾರಿಸ್ಟರ್ ಪದವಿ ಪಡೆದಿದ್ರು. ಅವರು ಆರಾಮಾಗಿ ಬ್ಯಾರಿಸ್ಟರ್ ಆಗಿ ಕೋಟ್ ಹಾಕ್ಕೊಂಡು ಲಕ್ಸುರಿ ಜೀವನ ಮಾಡಿಕೊಂಡು ಬ್ರಿಟಿಷ್ ಸರ್ಕಾರದಲ್ಲೇ ಅತ್ಯುನ್ನತ ಪದವಿಗೆ ಹೋಗಿ ಅವರು ಬದುಕಬಹುದಾಗಿತ್ತು. ಯಾವತ್ತೂ ಹಾಗೆ ಮಾಡಲಿಲ್ಲ ಅವರು. ಸೊ ಕೊನೆ ತನಕ ಅವರು ಅಂಥದ್ದೇ ಒಂದು ತಮ್ಮದೇ ಆದಂಥ ಸ್ವಾಭಿಮಾನವನ್ನು ಬ್ರಿಟಿಷರ ಎದುರು ಉಳಿಸ್ಕೊಂಡ್ರು. ಯಾವತ್ತೂ ಕೂಡ ಬ್ರಿಟಿಷರ ಎದುರು ಅವರು ತಲೆಬಾಗಲಿಲ್ಲ. ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗುವಾಗ ಅಲ್ಲಿ ಜೈಲರ್ ಹೇಳ್ತಾನೆ, ಸ್ವಾಮಿ, ನಮ್ಮ ಬ್ರಿಟಿಷ್ ಸಾಮ್ರಾಜ್ಯ ಪರಮ ದಯಾಳು, ಕೆಲವೇ ವರ್ಷಗಳಲ್ಲಿ ನಿಮ್ಮನ್ನು ಬಿಟ್ಟು ಬಿಡ್ತಾರೆ ಅಂತ ಅವನು ಹೇಳ್ತಾನೆ. ಆ ಜೈಲರ್ ಹೇಳ್ತಾನೆ ಇದನ್ನು. ಸಾವರ್ಕರ್ ಅವರು ಹೇಳ್ತಾರೆ, ನಿಮ್ಮ ಬ್ರಿಟಿಷ್ ಸಾಮ್ರಾಜ್ಯಕ್ಕಿಂತ ಮೃತ್ಯುವೇ ಹೆಚ್ಚಿನ ದಯಾಳು, ನಿಮ್ಮ ಬ್ರಿಟಿಷ್ ಸಾಮ್ರಾಜ್ಯದ ಬಿಡುಗಡೆಗಿಂತ ನಾನು ಮೃತ್ಯುವನ್ನೇ ಆಯ್ಕೆ ಮಾಡ್ಕೊಳ್ತೇನೆ ಅಂತ ಹೇಳಿ ಹೋಗ್ತಾರೆ. ಇಂತಹ ಕಲಿಗೆ, ಇಂತಹ ಸಿಂಹಕ್ಕೆ ಬ್ರಿಟಿಷರ ಗುಲಾಮರಾಗುವ ಅಗತ್ಯ ಇತ್ತೇ? ಯಾರಿಗೆ ಇತ್ತು ಬ್ರಿಟಿಷರ ಗುಲಾಮರಾಗುವ ಅಗತ್ಯ? ಯಾರು ಬ್ರಿಟಿಷರ ಹತ್ರ
ಅವ್ರ ಜೊತೆಗೆ ಕೂತ್ಕೊಂಡು ಊಟ ತಿಂಡಿ ಮಾಡ್ತಾಯಿದ್ರು, ಅವ್ರ ಜೊತೆಗೆ ಅವ್ರ ಹತ್ರ ಡೇಟ್ ಕೇಳಿಕೊಂಡು ಸತ್ಯಾಗ್ರಹಗಳನ್ನು ಮಾಡ್ತಿದ್ರು. ಬ್ರಿಟಿಷರ ಡೇಟಿಗೆ ಹೊಂದಾಣಿಕೆ ಆಗೋ ಹಾಗೆ. ಯಾರು ಬ್ರಿಟಿಷ್ ಸರ್ಕಾರದ ಅತ್ಯಂತ ಹೆಚ್ಚಿನ ಲಕ್ಷಾಂತರ ರೂಪಾಯಿ ಆವತ್ತಿನ ಕಾಲಕ್ಕೆ ಅಷ್ಟು ಹಣ ಖರ್ಚು ಮಾಡಿ ಸರಳತೆಯನ್ನು ಮೆರೆಯುವ ನಾಟಕ ಆಡ್ತಾ ಇದ್ರು, ಯಾರು ರೈಲಿನಲ್ಲಿ 3ನೇ ದರ್ಜೆಯ ರೈಲಿನಲ್ಲಿ ಪ್ರಯಾಣ ಮಾಡೋದಕ್ಕೆ ಬ್ರಿಟಿಷ್ ಸರ್ಕಾರ ಸ್ವಾಮಿ ನಿಮ್ಮದು ಏರ್ಕ್ರಾಫ್ಟ್ಗಿಂತ ಕಾಸ್ಟ್ಲಿ ಆಗುತ್ತೆ ಅಂತ ಯಾರಿಗೆ ಹೇಳ್ತಾ ಇದ್ರು. ನೀವು ಹುಡುಕಿ ಇದನ್ನೆಲ್ಲ ಇತಿಹಾಸದಲ್ಲಿ ಸಿಗ್ತದೆ ಯಾರು ಇದನ್ನೆಲ್ಲ ಮಾಡಿದ್ರು ಅಂತ. ನಾನು ಯಾರು ಅಂತ ನನಗೆ ಹೇಳೋದು ನನಗೆ ಅಗತ್ಯ ಇಲ್ಲ. ಸೊ ಆ ಪತ್ರದ ವಿಚಾರವಾಗಿ ಆಮೇಲೆ ಗುಲಾಮರಾಗಿದ್ದವರು 14 ವರ್ಷ ಕಾರಾಗೃಹವಾಸವನ್ನು ಅನುಭವಿಸಬೇಕಾಯ್ತಾ. ಪಾಪ ಅವರ ಅಣ್ಣ ಕೂಡ ಅಲ್ಲೇ ತೀರ್ಕೊತಾರವರು. ಅವರ ತಮ್ಮ 6 ತಿಂಗಳು ಈ ಜೈಲುವಾಸ. ಮನೆಯಲ್ಲಿ ಎಳೆ ಮಗು ತೀರು ಹೋಗುತ್ತೆ. ಮನೆಯಲ್ಲಿ ಇವರ ಪತ್ನಿ ಮತ್ತು ಇವರ ಅಣ್ಣನ ಪತ್ನಿ ಮಾತ್ರ ಇರ್ತಾರೆ. ಹಾಗೆ 10-14 ವರ್ಷ ಗುಲಾಮರಾಗಿರುವವರಿಗೆ 2 ಅವಧಿಯ 25 ವರ್ಷಗಳ ಕಾರಾಗೃಹವಾಸವನ್ನು, ಕಾಲಾಪಾನಿ ಅಂತ ಶಿಕ್ಷೆಯನ್ನು ಬ್ರಿಟಿಷ್ ಸರ್ಕಾರ ವಿಧಿಸುತ್ತಾ. ಯಾಕೆ ಬೇರೆ ಯಾರಿಗಾದರೂ ವಿಧಿಸಿದೆಯಾ ಆ ಥರ ಶಿಕ್ಷೆಯನ್ನು? ಬೇರೆಯವರು ಯಾವ ರೀತಿಯಲ್ಲಿ ಜೈಲಿನಲ್ಲಿದ್ದರು ಆ ಕಾಲದಲ್ಲಿ ಸೋಕಾಲ್ಡ್ ಸ್ವಾತಂತ್ರ್ಯ ಹೋರಾಟಗಾರರು, ಇವರಿಂದಾನೇ ಸ್ವಾತಂತ್ರ್ಯ ಬಂತು ಅಂತ ಅನಿಸಿಕೊಂಡವರು ಜೈಲಿನಲ್ಲಿ ಹೇಗಿರ್ತಾ ಇದ್ರು ಅನ್ನೋಂಥ ಮಾಹಿತಿಗಳು ಸಿಗ್ತದೆ. ನೋಡಿ, ಅದೇ ಸಾವರ್ಕರ್ ಅವರ ಜೈಲುವಾಸ 14 ವರ್ಷ ಹೇಗಿತ್ತು ಅದು ಮಾಹಿತಿ ಸಿಗ್ತದೆ. ಹೋಗಿ ನೋಡಬೇಕು ಅವ್ರನ್ನ ಗುಲಾಮರು ಅಂತ ಹೇಳುವಂಥವ್ರು. ಪತ್ರದ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಎಲ್ಲಿದೆ ಸ್ವಾಮಿ ಅದು ಪತ್ರ? ಎಷ್ಟು ಸುಳ್ಳನ್ನು ಎಷ್ಟು ವರ್ಷದಿಂದ ಹರಡಿಕೊಂಡು ಬಂದಿದ್ದಾರೆ. ಸಾವರ್ಕರ್ ಅವರು ಕ್ಷಮಾಪಣಾ ಪತ್ರ ಬರೆದ್ರು ಅಂತ ಇವತ್ತು, ಇನ್ಕ್ಲೂಡಿಂಗ್ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಸಿದ್ದರಾಮಯ್ಯ ಅವರು, HD ಕುಮಾರಸ್ವಾಮಿ ಅವರು, ಇವರೆಲ್ಲ ಸಾವರ್ಕರ್ ಅವರು ಬ್ರಿಟಿಷರಿಗೆ ಕ್ಷಮೆ ಕೇಳಿದ್ರು ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ. ಇವತ್ತು ಹಿಂದೂ ಕಲಿಗಳು ಊರಿನಲ್ಲಿ ಇವತ್ತು ಅವ್ರಿಗೆ ಆ ಪ್ರಶ್ನೆನ ಕೇಳಬೇಕು. ಎಲ್ಲಿದೆ ಸ್ವಾಮಿ ಪತ್ರ? ಎಲ್ಲಿದೆ? ಯಾವ ಸರ್ಕಾರ ಆ ಪತ್ರನ ಪಬ್ಲಿಷ್ ಮಾಡಿದೆ? ಯಾವ ಡಾಕ್ಯುಮೆಂಟ್ಸಲ್ಲಿ ಆ ಪತ್ರ ಇದೆ? ಬ್ರಿಟಿಷ್ ಸರ್ಕಾರದಲ್ಲಿ ಇದೆಯಾ? ಬ್ರಿಟಿಷ್ ಗೆಜೆಟಿಯರ್ಸಲ್ಲಿ ಇದೆಯಾ? ಅಥವಾ ಭಾರತ ಸರ್ಕಾರದ ಬಳಿ ಇದೆಯಾ? ಇದ್ರೆ ಕಾಂಗ್ರೆಸ್ ಆಡಳಿತ ಇಷ್ಟು ವರ್ಷ ಇತ್ತಲ್ಲ, 3/4 ಶತಮಾನ, ಯಾಕೆ ಅದನ್ನು ಪಬ್ಲಿಕ್ ಡೊಮೈನ್ಗೆ ತರಲಿಲ್ಲ? ಎಲ್ಲಿತ್ತು ಅದು ಪತ್ರ? ಆ ಪತ್ರ ಇವತ್ತಿಗೂ ಇದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಯಾವುದೇ ಖಚಿತತೆ ಇಲ್ಲ. ಆ ಪತ್ರ ಇದೆ ಅನ್ನೋದೇ ಸುಳ್ಳು ಅಂತ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ಒಂದು ಪತ್ರ ಬರೆದ್ರು ಅಂತ ಹಿಡ್ಕೊಂಡು, ಅಂದರೆ ಸತ್ಯ ಹೊರಗೆ ಬಂದುಬಿಡುತ್ತೆ, ಅದನ್ನು ಮುಚ್ಚಿಡಬೇಕು ಅಂತ ಎಷ್ಟು ಸರ್ಕಸ್ ಮಾಡ್ತಾರೆ ನೋಡಿ. 3/4 ಶತಮಾನ ಮುಚ್ಚಿಟ್ರೆ ದೊಡ್ಡ ಲಾವಾ ಅಗ್ನಿಯಾಗಿ ಅದು ಹೇಗೆ ಹೊರ ಚಿಮ್ಮತ್ತೆ ಸತ್ಯ. ಇವರು ಮುಚ್ಚಿಟ್ಟಷ್ಟು ಹೊರ ಚಿಮ್ಮತ್ತೆ. ಪತ್ರದಲ್ಲಿ ಅವರು ಏನು ಕೇಳ್ಕೊಂಡ್ರು ಅಂತ ಇವರ ಆರೋಪ ಇರ್ತಕ್ಕಂಥದ್ದು ಅಂದರೆ, ನನ್ನನ್ನು ಕ್ಷಮಿಸಿ ಬಿಡಿ, ನಾನು ಇನ್ನು ಮುಂದೆ ಯಾವತ್ತೂ ಇಂಥ ಕೃತ್ಯಗಳನ್ನು ಮಾಡೋದಿಲ್ಲ, ನಾನು ನಿಮಗೆ ಒಬೀಡಿಯಂಟ್ ಸರ್ವೆಂಟ್ ಆಗಿ ಇರ್ತೇನೆ ಅಂತ ಹೇಳಿದರು ಆ ಪತ್ರದಲ್ಲಿ ಅನ್ನೋದು ಇವರುಗಳ ವಾದ. I beg to remain, sir, your most obedient servant, V.D. Savarkar ಅಂತ ಅವರು ಸೈನ್ ಹಾಕಿದ್ರು ಅಂತ. I beg to remain, sir, your most obedient servant ಅಂತ ಹೇಳಿ ಅವರು ಸೈನ್ ಹಾಕಿದ್ರು ಅಂತ. ನೋಡಿ, ಗಾಂಧೀಜಿಯವರು ಬರೆದಿರ್ತಕ್ಕಂಥ ಪತ್ರದಲ್ಲಿ ಇದೊಂದು ಪದ್ಧತಿಯಾಗಿತ್ತು ಅಂತ. ಒಂದು ವೇಳೆ ಆ ಪತ್ರ ಇದ್ದಿದ್ದೇ ಹೌದಾದರೂ ಕೂಡ ಗಾಂಧೀಜಿಯವರು ಒಂದ್ಸಾರಿ ಬ್ರಿಟಿಷರಿಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಏನು ಬರೀತಾರೆ? I write this because I love the English nation. I write this because I love the English nation. Mahatma Gandhiji avaru. And I wish to evoke in every Indian the loyalty to Englishmen. ಮಹಾತ್ಮ ಗಾಂಧೀಜಿ ಅವರು ಬರೆದಿರ್ತಕ್ಕಂಥದ್ದು ಹೇಳಲಾದ ಪತ್ರ. ಕೊನೆಯಲ್ಲಿ ಅವರು ಸಿಗ್ನೇಚರ್ ಮಾಡ್ತಾರೆ ಏನಂತ? I have the honor to remain your excellency's obedient servant. Your excellency's obedient servant. ಮಹಾತ್ಮ ಗಾಂಧೀಜಿಯವರು ಅಂತ. ಕಾಂಗ್ರೆಸ್ನವರು ಇದ್ರ ಬಗ್ಗೆ ಮಾತನಾಡಬೇಕು. ಎಲ್ಲೆಲ್ಲಿ ಸಾವರ್ಕರ್ ಅವರ ಕುರಿತಾಗಿ ಹೇಳಿ ಅನ್ನುವಂಥದ್ದು ಅಥವಾ ಪತ್ರ ಬರೆದ್ರು ಅಂತ ಮಾತನಾಡ್ತಾರೆ ವಿದ್ಯಾರ್ಥಿಗಳೇ, ಅದನ್ನು ಕೇಳಿಕೊಂಡು ಅಯ್ಯೋ ಇವ್ರಿಗೇನು ಗೊತ್ತಿಲ್ಲ ಸುಮ್ಮನಿರು ಅಂತ ನಾವು ಖಂಡಿತವಾಗ್ಲೂ ಸುಮ್ಮನೆ ಇರಬಾರ್ದು. ಇವತ್ತು ಎಲ್ಲೆಲ್ಲಿ ಅವರು ಒಂದು ಸಾರಿ ಹೇಳಿದ್ರೆ ನಾವು 10 ಸಾರಿ ಈ ಪತ್ರವನ್ನು ಅವ್ರ ಮುಖಕ್ಕೆ ಹಿಡಿದು ತೋರಿಸ್ಬೇಕು. ಗಾಂಧೀಜಿಯವರ ಹೆಸರನ್ನು ಬಳಸ್ಕೊಂಡು ಇವತ್ತಿನವರೆಗೂ ರಾಜಕಾರಣ ಮಾಡ್ಕೊಂಡು ಬಂದ್ರಲ್ಲ, ರಾಜಕೀಯದ ಲಾಭಗಳನ್ನು ಪಡ್ಕೊಂಡು ಬಂದ್ರಲ್ಲ, ಇದೇನಿದು ಅಂತ ಕೇಳಬೇಕು. ಇದಕ್ಕೆ ಉತ್ತರ ಕೊಡಬೇಕು ಸಿದ್ದರಾಮಯ್ಯನವಂಥವರು. ಮಾಜಿ ಮುಖ್ಯಮಂತ್ರಿಗಳವರು ಬೇಜವಾಬ್ದಾರಿಯಿಂದ ಮಾತನಾಡಬಾರ್ದು, ಜವಾಬ್ದಾರಿಯಿಂದ ಮಾತನಾಡಬೇಕು. ಬಿಕಾಸ್ ನಾನು ಇಷ್ಟು ವರ್ಷದ ಪತ್ರಿಕೋದ್ಯಮದಲ್ಲಿ ಇಂಥವ್ರೆಲ್ಲರ ಜೊತೆ ನನಗೆ
ಇವರೆಲ್ಲರನ್ನ ಒಡನಾಡಿ ಗೊತ್ತಿದೆ. ಹಾಗಾಗಿ ನಾನು ನೇರವಾಗಿ ಅವ್ರಿಗೆ ಕೇಳಬಲ್ಲೆ. ಯಾವ ಮುಜುಗರವೂ ಇಲ್ಲ ಅವರಿಂದ, ಯಾರಿಂದಲೂ ಭೂಮಿ ಮೇಲೆ ಯಾವ ಆಮಿಷಕ್ಕೂ ನಾವು ಒಳಗಾಗುವವರು ಅಲ್ಲ, ಯಾವ ನಿರೀಕ್ಷೆಯೂ ಇಲ್ಲ, ಬೆದರಿಕೆ ಮೊದಲೇ ಇಲ್ಲ. ಸೊ ಇದೇ ಥರದ ಪತ್ರಗಳನ್ನು ಅವತ್ತಿಗೆ ಇದೊಂದು ಸ್ಟ್ರಾಟಜಿ ಕೂಡ ಆಗಿತ್ತು ಅಂತ. ಆಮೇಲೆ ಗಾಂಧೀಜಿಯವರೇ ಸಾವರ್ಕರ್ ಅವರನ್ನು ಬಿಡುಗಡೆ ಮಾಡಿಸಿ ಅಂತ ಒಂದು ಪತ್ರ ಬರೆದಿದ್ರು ಬ್ರಿಟಿಷ್ ಗೌರ್ಮೆಂಟ್ಗೆ ಅಂತ. ಅದಕ್ಕೂ ಕೂಡ ನಿಮಗೆ ಇಲ್ಲಿ ದಾಖಲೆಗಳು ಸಿಗುತ್ತೆ. ವಾದಗಳ ಸೆರೆ ಬಿಡಿಸಿ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿ ಸಂಪೂರ್ಣ ಆರೋಪಗಳಿಗೆ ಉತ್ತರವನ್ನು ಕೊಡಲಾಗಿದೆ. ಸಾವರ್ಕರ್ ಸಾಹಿತ್ಯ ಸಂಘ ಅಂತ ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪಿ ಹರೀಶ್ ಮತ್ತು ಇನ್ನಿತರರು ಸೇರಿಕೊಂಡು, ಹರ್ಷ ಅವರೆಲ್ಲ ಸೇರ್ಕೊಂಡು ಮಾಡಿರ್ತಕ್ಕಂಥ ಸಂಘ, ಆ ಸಂಘ ಪಬ್ಲಿಷ್ ಮಾಡಿರ್ತಕ್ಕಂಥ ಪುಸ್ತಕ. ಸೊ ಇನ್ನೂ ಅನೇಕರು ಆ ಥರದ ಪತ್ರಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ಬರೀತಾರೆ. ಅಂಡಮಾನ್ ಜೈಲಿನಲ್ಲಿದ್ದಂತಹ ನಂದಗೋಪಾಲ್ ಬರೀಂದ್ರ ಘೋಷ್, ಶ್ರೀ ಅರವಿಂದ್ ಘೋಷ್ರ ತಮ್ಮ ಬರೀಂದ್ರ ಘೋಷ್ ಅವರು, ಆಮೇಲೆ ಸಚ್ಚಿಂದ್ರನಾಥ ಸಾಯಲ್ ಅವರು, ಸುಧೀರ್ ಸರ್ಕಾರ್ ಅವರು ಮತ್ತಿತರ ಅನೇಕ ತೀವ್ರಗಾಮಿ ಸ್ವಾತಂತ್ರ್ಯ ಹೋರಾಟಗಾರರು ಇದೇ ಥರದ ಪತ್ರಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ಬರೀತಾರೆ. ಆದರೆ ಸಾವರ್ಕರ್ ಅವರಿಗಿಂತ ಮುಂಚಿತವಾಗಿ ಅವರ ಬಿಡುಗಡೆ ಆಗುತ್ತೆ. ಸಾವರ್ಕರ್ ಅವ್ರನ್ನ 14 ವರ್ಷ ಹಿಡಿದಿಟ್ಕೊಂಡಿದ್ರು. ಯಾಕೆಂದರೆ ಹೊರಗೆ ಬಂದರೆ ಸಿಂಹ ಇದು ಗರ್ಜಿಸ್ತದೆ, ತಮ್ಮನ್ನು ತಿಂದು ಹಾಕ್ತದೆ ಅಂತ ಬ್ರಿಟಿಷ್ ಸರ್ಕಾರಕ್ಕೆ ಗೊತ್ತಿತ್ತು. ಮಹಾರಾಷ್ಟ್ರದಲ್ಲಿ ದಂಗೆಗಳಾಗ್ತವೆ ಅಂತ ಖಚಿತವಾಗಿ ಗೊತ್ತಿತ್ತು ಬ್ರಿಟಿಷ್ ಸರ್ಕಾರಕ್ಕೆ. ಹಾಗಾಗಿ ಅವರು ತಪ್ಪಿಸಿಕೊಂಡು ಬರೋದಕ್ಕೆ ಸಾಧ್ಯವಿಲ್ಲದಂಥ ಕಾಲಾಪಾನಿಯಲ್ಲಿ ಇಟ್ಟರು. ಇವರನ್ನ ಇವತ್ತು ಗುಲಾಮರು, ಹೇಡಿಗಳು ಅಂತ ಮಾತಾಡ್ತಾರೆ. ಗೋಡ್ಸೆ ವಿಚಾರದಲ್ಲಿ, ಕೊನೆಯದಾಗಿ ಗೋಡ್ಸೆ ವಿಚಾರದಲ್ಲಿ, ಗಾಂಧಿ ಹತ್ಯೆಯ ವಿಚಾರಣೆಯ ಸಂದರ್ಭದಲ್ಲಿ ಅಂತ ನೋಡಿ, ಅಷ್ಟೆಲ್ಲ ಆಗಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು, ಆ ಸ್ವಾತಂತ್ರ್ಯಕ್ಕೋಸ್ಕರ ಅವರ ಇಡೀ ಕುಟುಂಬ, ಸಾವರ್ಕರ್ ಅವರ ಇಡೀ ಕುಟುಂಬ ಹೇಗೆ ತ್ಯಾಗ ಬಲಿದಾನಗಳನ್ನು ಮಾಡ್ತು ಅಂತ ವೀರ್ ಸಾವರ್ಕರ್ ಅಂತ ಧನಂಜಯ್ ಕೀರ್ ಬರೆದಿರ್ತಕ್ಕಂಥ ಅಧಿಕೃತವಾದ ಪುಸ್ತಕ. ಈ ಪುಸ್ತಕದಲ್ಲಿ ಸಮಗ್ರವಾಗಿ ಇದೆ ವೀರ್ ಸಾವರ್ಕರ್ ಅವರ ಜೀವನದ ಬಗ್ಗೆ. ಅವರು ಗಾಂಧೀಜಿ ಅವರ ಜೊತೆ ಹೇಗೆ ಒಡನಾಡಿದ್ರು. ರತ್ನಗಿರಿಗೆ ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಗಾಂಧೀಜಿ ಅವರು ಸಾವರ್ಕರ್ ಅವರ ಮನೆಗೆ ಬರ್ತಾರೆ. ಅವರ ಪತ್ನಿ ಕಸ್ತೂರ್ಬಾ ಅವರು, ಗಾಂಧೀಜಿಯವರ ಪತ್ನಿ ಕಸ್ತೂರ್ಬಾ ಅವರು ಕೂಡ ಅವ್ರ ಜೊತೆಗೆ ಬರ್ತಾರೆ. ಇವ್ರ ಮನೆಗೆ ಬಂದು ಕಾಫಿ ತಿಂಡಿ ತಿಂದು ಮಾತನಾಡಿ ಒಡನಾಡಿ ಹೋಗ್ತಾರೆ. ಅಂಬೇಡ್ಕರ್ ಅವರ ಜೊತೆಗೂ ಕೂಡ ಅದೇ ರೀತಿಯ ಬಾಂಧವ್ಯ ಇತ್ತು ಅಂತ. ಸೊ ಆ ಎಲ್ಲ ವಿಚಾರಗಳನ್ನು ಈ ಧನಂಜಯ್ ಕೀರ್ ಅವರ ವೀರ್ ಸಾವರ್ಕರ್ ಅನ್ನೋ ಪುಸ್ತಕ ಅಡ್ರೆಸ್ ಮಾಡುತ್ತೆ. ಹಾಗಂತ ಗಾಂಧೀಜಿಯವರ ಎಲ್ಲ ವಿಚಾರಗಳನ್ನು ಸಾವರ್ಕರ್ ಅವರು ಒಪ್ಕೊಂಡಿದ್ರು ಅಂತಲ್ಲ. ಹೇಗೆ ಟೀಕೆ ಅಂದರೆ ಮನುಷ್ಯ ಹೇಗೆ ಮಾಡಬೇಕು, ಬರವಣಿಗೆ ಅಂದರೆ ಏನು, ತಪ್ಪುಗಳನ್ನು ಹೇಗೆ ಖಂಡಿಸಬೇಕು ಅನ್ನೋದಕ್ಕೆ ಗಾಂಧಿ ಗೊಂದಲ ಅಂತ ವೀರ್ ಸಾವರ್ಕರ್ ಅವರ ಬರಹಗಳ ಸಂಗ್ರಹದ ಒಂದು ಪುಸ್ತಕ ಇದೆ. ಅತ್ಯದ್ಭುತವಾದ ಪುಸ್ತಕ, ಅತ್ಯಂತ ಕಡಿಮೆ ಬೆಲೆ. ಇದನ್ನು ಖಂಡಿತವಾಗ್ಲೂ ಕೊಂಡುಕೊಂಡು ಓದಿ ನೀವು. ಟೀಕೆ ಅಂದರೆ ಏನು, ಸತ್ಯದ ಸರಿಯಾದ ವಿಮರ್ಶೆ ಅಂದರೆ ಏನು, ಸರಿಯಾದ ಜಿಜ್ಞಾಸೆ ಅಂದರೆ ಏನು ಅಂತ ಗೊತ್ತಾಗ್ತದೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಅಂದರೆ, ಇಂಥ ಸಾವರ್ಕರ್ ಇಡೀ ಪ್ರಪಂಚ ಅವತ್ತು, ಇಡೀ ಪ್ರಪಂಚದ ಎಲ್ಲ ದೇಶಗಳ ಬೌದ್ಧಿಕರು ಆಮೇಲೆ ಅತ್ಯಂತ ದೊಡ್ಡ ದೊಡ್ಡ ಮುಖಂಡರುಗಳು ಅವತ್ತಿಗೆ ವೀರ್ ಸಾವರ್ಕರ್ ಅವರನ್ನು ಆದರ್ಶ ಅಂತ ಪರಿಗಣಿಸಿದ್ದಂತಹ ಸಂದರ್ಭದಲ್ಲಿ ಇಡೀ ತಮ್ಮ ಕುಟುಂಬವನ್ನೇ ಸ್ವಾತಂತ್ರ್ಯ ಪಡೆಯೋದಕ್ಕೋಸ್ಕರ ಅವರು ಸಮರ್ಪಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಈ ಸರ್ಕಾರ ಎಷ್ಟು ಕೃತಜ್ಞವಾಗಿ ನಡ್ಕೊಳ್ತೋ ಅವರ ವಿಚಾರದಲ್ಲಿ ಅಂತಂದರೆ, ಗಾಂಧಿ ಹತ್ಯೆಯ ವಿಚಾರದಲ್ಲಿ ನಾಥೂರಾಮ್ ಗೋಡ್ಸೆ ಸಂಪೂರ್ಣವಾಗಿ ಒಪ್ಪಿಕೊಂಡ ಮೇಲೂ ಇಡೀ ಹತ್ಯೆಯ ಹೊಣೆ ನನ್ನದೇ, ಇದರ ಹಿಂದೆ ಯಾರೂ ಇಲ್ಲ, ನನ್ನಲ್ಲಿರ್ತಕ್ಕಂಥ ಆಕ್ರೋಶದಿಂದಾಗಿ ಅಥವಾ ನನಗೆ ಯಾವ್ಯಾವ ವಿಚಾರದಲ್ಲಿ ಗಾಂಧೀಜಿಯವರ ಕುರಿತಾಗಿ ಅಬ್ಜೆಕ್ಷನ್ಸ್ ಇತ್ತು ಆ ಕಾರಣಕ್ಕಾಗಿಯೇ ನಾನು ಕೊಲೆ ಮಾಡಿದೆ ಅಂತ ಎಲ್ಲ ಒಪ್ಪಿಕೊಂಡು ಆದಮೇಲೆ ಸಾಕ್ಷ್ಯಾಧಾರಗಳು ಸಿಗದಿದ್ದರೂ ಕೂಡ ವೀರ್ ಸಾವರ್ಕರ್ ಅವರನ್ನು ಸುಮ್ಮನೆ ಬಂಧಿಸುವಂಥ ಕೆಲಸ ಆಗುತ್ತೆ. ಅವರ ಮನೆಯನ್ನು ಸರ್ಚ್ ಮಾಡೋ ಅಂಥ ಕೆಲಸ ಆಗುತ್ತೆ. ಸ್ವಂತ ಮನೆಯ ಮಕ್ಕಳು ಮಾಡಿದಂತಹ ಅವಮಾನ ಇದು ತಂದೆಗೆ, ವೀರ್ ಸಾವರ್ಕರ್ ಅವರಂಥವ್ರಿಗೆ. ಏನು ಕಾರಣ ಅಂತಂದರೆ, ಈ ಗೋಡ್ಸೆ ದಿ ಹಿಂದೂ ರಾಷ್ಟ್ರ ಪ್ರಕಾಶನ ಅನ್ನುವಂಥ ಸಂಸ್ಥೆಯಲ್ಲಿ ಒಂದು ಬರ್ತಾ ಇದ್ದಂಥ ಪತ್ರಿಕೆ, ಅಗ್ರಣಿ ಅನ್ನುವಂಥ ಪತ್ರಿಕೆ, ಆ ಪತ್ರಿಕೆಯ ಸಂಪಾದಕರಾಗಿದ್ದರು ಒಂದು ಕಾಲಕ್ಕೆ ಅನ್ನುವಂಥದ್ದು. ಹಿಂದೂ ರಾಷ್ಟ್ರ ಪ್ರಕಾಶನ ಅನ್ನೋ ಸಂಸ್ಥೆಯ ಅಗ್ರಣಿ ಅನ್ನೋ ಪತ್ರಿಕೆಯ ಸಂಪಾದಕರಾಗಿದ್ದರು ಗೋಡ್ಸೆ ಅನ್ನುವ ಕಾರಣಕ್ಕಾಗಿ ಯಾವುದೋ ಕಾಲದಲ್ಲಿ. ಅದಕ್ಕಿಂತ ಹಿಂದೆ ಗೋಡ್ಸೆ ಕಾಂಗ್ರೆಸ್ನಲ್ಲೂ ಕೂಡ ಇದ್ದರು. ಇವತ್ತು ಉತ್ತರ ಕೊಡಬೇಕು. ಗೋಡ್ಸೆ ಅಂತ ಹೆಸರು ಬಂದಾಗ ಹೇಳುವಂಥ ಎಲ್ಲ ಕಾಂಗ್ರೆಸ್ಸಿಗರು ಗೋಡ್ಸೆ ಕಾಂಗ್ರೆಸ್ನಲ್ಲಿ ಇರಲಿಲ್ವಾ? ಯಾರ ಕಣ್ಣಿಗೆ ಬಟ್ಟೆ ಕಟ್ತೀರಿ? ಇತಿಹಾಸ ಮಾತಾಡೋದಾದ್ರೆ ಎಲ್ಲದನ್ನು ಮಾತಾಡಿ. ಸೊ ಕಾಂಗ್ರೆಸ್ನಲ್ಲೂ ಇದನ್ನೆಲ್ಲ ಗೋಡ್ಸೆ. ಯಾಕೆ ಗಾಂಧಿ ಹತ್ಯೆಗೆ ಕಾಂಗ್ರೆಸ್ ಕಾರಣ ಆಗಿರಬಾರ್ದು? ಹಾಗ್ಯಾಕೆ ನಾವು ಹೇಳಬಾರ್ದು ಇವತ್ತು? ಹಾಗಾದರೆ ಯಾರಿಗೆ ಬೇಕಾಗಿತ್ತು? ಯಾಕೆ ಗಾಂಧಿಯವರ ಹತ್ಯೆಯ ನಂತರದಲ್ಲಿ ಯಾರಿಗೆ ಲಾಭ ಆಯಿತು?
ಯಾರು ತಾವೇ ಸರ್ವಾಧಿಕಾರಿ ಅಂತ ಮೆರೆದ್ರು. ಸೊ ಅಂಥ ಒಂದು ಸಂಸ್ಥೆ ಹಿಂದೂ ರಾಷ್ಟ್ರ ಪ್ರಕಾಶನ ಅನ್ನೋ ಸಂಸ್ಥೆಯ ಪತ್ರಿಕೆ ಅಗ್ರಣಿ. ಆ ಸಂಸ್ಥೆಯಲ್ಲಿ ಅನೇಕರು ಹೂಡಿಕೆ ಮಾಡಿರ್ತಾರೆ, ಬೇಕಾದಷ್ಟು ಜನ ಹೂಡಿಕೆ ಮಾಡಿರ್ತಾರೆ. ಅದರಲ್ಲಿ ವೀರ್ ಸಾವರ್ಕರ್ ಅವರು ಕೂಡ ಒಂದು 15,000 ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಿರ್ತಾರೆ ಅನ್ನೋ ಏಕೈಕ ಕಾರಣಕ್ಕೆ ಗಾಂಧಿ ಹತ್ಯೆಯ ಕೇಸ್ನಲ್ಲಿ ಸಾವರ್ಕರ್ ಅವ್ರನ್ನ ಬಂಧಿಸಲಾಗುತ್ತೆ. ಅದರ ಹಿಂದಿನ ದಿನ ಅಷ್ಟೇ ಹತ್ಯೆ ಆದ ಕೂಡಲೇ ಸಾವರ್ಕರ್ ಅವರು ಸಹೋದರ ಬಂಧು ಒಬ್ಬನನ್ನು ಕಳೆದುಕೊಂಡ ಹಾಗಾಯಿತು ಅಂತ ಕಣ್ಣೀರ್ಗರೆದಿರ್ತಾರೆ. ಎಂಥೆಂಥ ಅವಮಾನಗಳನ್ನು ಈ ದೇಶ ಸಾವರ್ಕರ್ ಅವರಿಗೆ ಮಾಡಿದೆ ಅನ್ನೋದನ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ಮನಸ್ಸು ಮರಗುತ್ತದೆ. ಕೇವಲ ಸ್ವಾತಂತ್ರ್ಯ ಹೋರಾಟಗಾರರು ಮಾತ್ರ ಅಲ್ಲ, ಇಡೀ ದೇಶ ಗೌರವಿಸಬೇಕಾದಂತಹ, ಇಡೀ ದೇಶ ಮತ್ತೆ 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 ನೆನಪಿಸಿಕೊಳ್ಳಬೇಕಾದಂತಹ ಅತ್ಯದ್ಭುತವಾದ ಕವಿ ಕೂಡ ಆಗಿದ್ದರು ಸಾವರ್ಕರ್ ಅವರು. ಅನೇಕ ಕೃತಿಗಳನ್ನು, ನಾಟಕ ಇರಬಹುದು, ಕವಿತೆ ಇರಬಹುದು, ಪ್ರಬಂಧ ಇರಬಹುದು, ಹೀಗೆ ಅನೇಕ ಪ್ರಕಾರಗಳಲ್ಲಿ ಮರಾಠಿ ಸಾಹಿತ್ಯದಲ್ಲಿ ಬಹುದೊಡ್ಡ ಹೆಸರು. ಇವತ್ತಿಗೂ ಕೂಡ ಸಾವರ್ಕರ್ ಅವರ ಹೆಸರಿನಲ್ಲಿ ಮಹಾರಾಷ್ಟ್ರದಲ್ಲಿ ಸಾವರ್ಕರ್ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಎಂಥ ಹೃದಯ ಇರಬೇಕು! ವಜ್ರಾದಪಿ ಕಠೋರಾಣಿ ಕುಸುಮಾದಪಿ, ಅಷ್ಟು ಕೋಮಲವಾದ ಹೃದಯ ಎರಡೂ ಇತ್ತು ಅವರಲ್ಲಿ. ಕ್ಷಾತ್ರ ತೇಜವೂ ಬೇಕು, ಬೌದ್ಧಿಕತೆಯು, ಪ್ರಖರ ಬೌದ್ಧಿಕತೆಯೂ ಬೇಕು, ಮೃದು ಹೃದಯವೂ ಬೇಕು. ಇದು ಮೂರು ಇದ್ದಂತಹ ಅತ್ಯಪರೂಪದ ಚೇತನ ವೀರ್ ಸಾವರ್ಕರ್ ಅವರು. ಇನ್ನೊಂದು ವಿಚಾರವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲೇಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಈ ದೇಶದಲ್ಲಿ ಕಳೆದ 3/4 ಶತಮಾನದಲ್ಲಿ ಎಷ್ಟು ರಾಜಕೀಯದ ಪ್ರವಾಹ ಹರಿದಿದೆ ಅನ್ನೋದನ್ನು ನೀವೆಲ್ಲರೂ ನೋಡಿದ್ದೀರಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಇವತ್ತು ತಮ್ಮ ಬೇಳೆಗಳನ್ನು ಬೇಯಿಸ್ಕೊಳ್ತಾ ಇರೋಂಥ ಎಲ್ಲ ರಾಜಕಾರಣಿಗಳು ಉತ್ತರ ಕೊಡಬೇಕಿದಕ್ಕೆ. ಇದೇ ಗಾಂಧಿ ಹತ್ಯೆಯ ಕೇಸಿನಲ್ಲಿ ಸಾವರ್ಕರ್ ಅವರನ್ನು ಬಂಧಿಸಿದ್ದಾಗ, ಅವರ ವಿಚಾರಣೆ ನಡೀತಾ ಇದ್ದಾಗ ಕೋರ್ಟ್ನಲ್ಲಿ, ಅವತ್ತು ಜಡ್ಜ್ಮೆಂಟ್ ಡೇ, ಸಾವರ್ಕರ್ ಅವರ ವಿಚಾರದಲ್ಲಿ ಅವತ್ತು ಜಡ್ಜ್ಮೆಂಟ್ ಡೇ, ಗಾಂಧಿ ಹತ್ಯೆಯ ಕೇಸ್ ಏನಾಗುತ್ತೆ ಅಂತ. ಆ ಜಡ್ಜ್ಮೆಂಟ್ ಡೇ ದಿನ ಕೋರ್ಟ್ ಹಾಲ್ನಲ್ಲಿ ಮುಂಭಾಗದಲ್ಲಿ, ವೀಕ್ಷಕರ ಗ್ಯಾಲರಿಯಲ್ಲಿ ಮುಂಭಾಗದಲ್ಲಿ ಮಹಾನ್ ಚೇತನ ಒಬ್ಬರು ಬಂದು ಕೂತಿದ್ರು, ತಮ್ಮ ಪತ್ನಿ ಸಮೇತರಾಗಿ ಬಂದು ಕೂತಿದ್ರು. ಯಾರವರು? ಅಷ್ಟೊತ್ತಿಗಾಗಲೇ ಭಾರತಕ್ಕೆ ಒಂದು ಅದ್ಭುತವಾದಂತಹ ಸಂವಿಧಾನವನ್ನು ಕೊಟ್ಟಿದ್ದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು. ಯಾಕೆ ಬಂದು ಕೂತಿದ್ರು? ಸತ್ಯದ ಪರವಾಗಿ ನಾನಿದ್ದೇನೆ ಅಂತ ತೋರಿಸೋದಕ್ಕೆ ಬಂದು ಕೂತಿದ್ರು ಡಾಕ್ಟರ್ BR ಅಂಬೇಡ್ಕರ್ ಅವರು. ವೀರ್ ಸಾವರ್ಕರ್ ಅವರಿಗೆ ಬೆಂಬಲವಾಗಿ ಬಂದು ಕೂತಿದ್ರು. ಇವತ್ತು ಹೇಳಬೇಕು ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ಕೊಳ್ಳುವಂಥವ್ರು, ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಇಷ್ಟು ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಅಂಬೇಡ್ಕರ್ ಅವರು ಸಾರ್ವಜನಿಕವಾಗಿ ಸಾವರ್ಕರ್ ಅವರನ್ನು ಅಭಿನಂದಿಸಿದರು ಅವರು ಗಾಂಧಿ ಕೇಸಲ್ಲಿ ಅಕ್ವಿಟಲ್ ಆದಾಗ. ಅಷ್ಟೇ ಅಲ್ಲ, ಇನ್ನು ಈ ವೀರ್ ಸಾವರ್ಕರ್ ದ ಮ್ಯಾನ್ ಹೂ ಕುಡ್ ಹ್ಯಾವ್ ಪ್ರಿವೆಂಟೆಡ್ ಪಾರ್ಟಿಷನ್ ಅನ್ನೋ ಪುಸ್ತಕದಲ್ಲಿ ಹೇಳ್ತಾರೆ, ಅವರು ಸಾವರ್ಕರ್ ಅವರು ಬಿಡುಗಡೆ ಹೊಂದೋದಕ್ಕೆ ಅಗತ್ಯವಾದಂತಹ ಕಾನೂನಿನ ಸಲಹೆಗಳನ್ನು ಖುದ್ದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒದಗಿಸಿದ್ದರು ಅನ್ನುವಂಥದ್ದನ್ನು ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ. ಎಷ್ಟು ಚೆನ್ನಾಗಿತ್ತು ಅವರ ಬಾಂಧವ್ಯ. ಯಾತಕ್ಕೋಸ್ಕರ? ಯಾಕೆ ಅಂದರೆ ಅಂಬೇಡ್ಕರ್ ಅವರು ಸಾಗಿದ ಹಾದಿಯಲ್ಲೇ ಸಾವರ್ಕರ್ ಅವರು ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿದರು. ಪತಿತ ಪಾವನ ಮಂದಿರ ನಿರ್ಮಾಣ ಮಾಡಿದರು, ದಲಿತರಿಗೆ ಮಂದಿರಕ್ಕೆ ಪ್ರವೇಶ ಕಲ್ಪಿಸಿಕೊಟ್ರು, ಉಪನಯನ ಸಂಸ್ಕಾರವನ್ನು ಮಾಡ್ತಾರೆ ರೀ. ದಲಿತ ಜನಾಂಗದವರಿಗೆ ಎಲ್ರಿಗೂ ಸಾಲಾಗಿ ಕೂರಿಸಿ, ಆ ಚಿತ್ರಗಳನ್ನು ನೋಡ್ಬೇಕು ನೀವು, ಈ ಪುಸ್ತಕದಲ್ಲಿ ಇದೆ, ಸಾಲಾಗಿ ಕೂರಿಸಿ ಉಪನಯನ ಸಂಸ್ಕಾರವನ್ನು ವೀರ್ ಸಾವರ್ಕರ್ ಅವರು ಮಾಡಿಸ್ತಾರೆ. ಯಾಕಂತಂದರೆ ಇಲ್ಲಿ ಹಿಂದೂ ಅನ್ನೋದಿದೆಯೇ ಹೊರತು, ಹಿಂದುತ್ವ ಅನ್ನೋದಿದೆಯೇ ಹೊರತು ವರ್ಣ ಇಲ್ಲ, ಚಾತುರ್ವರ್ಣ್ಯ ಇಲ್ಲ. ಇವತ್ತಿಗೆ ಅದು ಪ್ರಸ್ತುತ ಅಲ್ಲ. ಇವತ್ತಿಗೆ ನಾವು ಎಲ್ಲರೂ ಒಂದು, ಹಿಂದೂ ನಾವೆಲ್ಲರೂ ಒಂದು ಅನ್ನೋಂಥದ್ದೇನೆ ಪ್ರಮುಖ ಆಗತ್ತೆ. ಅದನ್ನು ಪ್ರೂವ್ ಮಾಡೋದಕ್ಕೋಸ್ಕರ, ನಾವು ಎಲ್ಲರೂ ಒಂದೇನೆ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೋಸ್ಕರನೇ ಮತ್ತೊಂದು ಅಗತ್ಯ ಇದೆ ಕೂಡ. ಹಾಗಾಗಿ ದಲಿತರಿಗೂ ಕೂಡ ಅವರು ಉಪನಯನ ಸಂಸ್ಕಾರವನ್ನು ಮಾಡಿದ್ರು, ಅವ್ರ ಜೊತೆ ಸಹಭೋಜನವನ್ನು ಮಾಡಿಸಿದ್ರು, ಎಲ್ಲರನ್ನೂ ಕರ್ಕೊಂಡೋಗಿ ಒಂದು ಹೋಟೆಲ್ ತೆರೆದ್ರು ಅಲ್ಲಿ ರತ್ನಗಿರಿಯಲ್ಲಿ. ಏನಕ್ಕೆ ಅಂದರೆ ಎಲ್ಲ ಜಾತಿ ಜನಾಂಗಗಳು ಬರಲಿ, ಒಟ್ಟಿಗೆ ಕೂತು ಊಟ ಮಾಡಬೇಕು, ಅಸ್ಪೃಶ್ಯತೆ ನಿವಾರಣೆ ಆಗಬೇಕು. ಎಷ್ಟು ಹೋರಾಟಗಳನ್ನು ಮಾಡಿದ್ರು. ಇವತ್ತು ಅಹಿಂದ ಕಟ್ಟಿದ್ದೇನೆ ಅಂತ ಹೇಳ್ಕೊಳ್ಳುವಂಥ ಈ ನಾಡಿನ ರಾಜಕಾರಣಿಗೆ ನಾಚಿಕೆ ಆಗೋದಿಲ್ವಾ ಸಾವರ್ಕರ್ ಅವರ ವಿಚಾರದಲ್ಲಿ ಆ ರೀತಿ ಮಾತನಾಡೋದಕ್ಕೆ? ದೇಶದ್ರೋಹದ ಕೆಲಸ ಅಲ್ವಾ ಅದು ಸಾವರ್ಕರ್ ಅವರ ವಿಚಾರದಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡೋದು? ಎಲ್ಲಿ ಸಾವರ್ಕರ್ ಅವರು ಮಾಡಿದ ಈ ದಲಿತೋದ್ಧಾರದ ಕೆಲಸ ಬಹಿರಂಗಗೊಂಡು ಬಿಡುತ್ತೋ, ಎಲ್ಲಿ ಸತ್ಯ ಜನರ ಮುಂದೆ ಬಂದು ಬಿಡುತ್ತೋ ಅಂತ ಅದನ್ನು ಕವರಪ್ ಮಾಡೋದಕ್ಕೆ ಎಷ್ಟು ಬೇಕೋ, ಪ್ರತಿ ವರ್ಷ ಅದನ್ನು ಕವರಪ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾವರ್ಕರ್ ಅವರು
ಕಟ್ಟರ್ ಬಲಪಂಥೀಯರು ಅಂತ ಹೇಳುವಂಥವ್ರಿಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಮತ್ತೊಂದು ವಿಚಾರ ಏನು ಅಂತಂದರೆ, ಫ್ರಾನ್ಸ್ನಲ್ಲಿ ಬ್ರಿಟಿಷ್ ಸರ್ಕಾರ ಸಾವರ್ಕರ್ ಅವರ ಬಂಧನವನ್ನು ಮಾಡಿದ್ದಾಗ, ಅವ್ರನ್ನ ಬಂಧಿಸಿ ಹಡಗಿನಲ್ಲಿ ಕರ್ಕೊಂಡು ಬರ್ತಾ ಇದ್ದಾಗ, ಅವರು ಫ್ರಾನ್ಸ್ನಲ್ಲಿ ಏನು ಸಮುದ್ರ ಈಜಿ ಫ್ರಾನ್ಸ್ ದಡವನ್ನು ಸೇರ್ತಾರೆ ಅವರು. ಆ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿರುತ್ತೆ, ಫ್ರಾನ್ಸ್ ರಾಷ್ಟ್ರದಲ್ಲಿ ತಾನು ಫ್ರಾನ್ಸ್ ನೆಲದಲ್ಲಿ ಕಾಲಿಟ್ಟ ಕೂಡಲೇ ಬ್ರಿಟಿಷ್ ಸರ್ಕಾರಕ್ಕೆ ಯಾವುದೇ ಹಕ್ಕಿರೋದಿಲ್ಲ ತನ್ನನ್ನು ಬಂಧಿಸೋದಕ್ಕೆ ಅಂತ. ಈಜಿ ಫ್ರಾನ್ಸ್ ದಡವನ್ನು ಸೇರಿದಾಗ ಆಗಲೂ ಕೂಡ ಬಿಡದೆ ಬ್ರಿಟಿಷ್ ಸರ್ಕಾರದ ಕಾವಲು ನಾಯಿಗಳು ಅವರನ್ನು, ಅಂದರೆ ಪೊಲೀಸರು ಅವರನ್ನು ಅಟ್ಟಿಸಿಕೊಂಡು ಹೋಗಿ ಅವ್ರನ್ನ ಬಂಧಿಸ್ತಾರೆ. ಅದು ನಮಗೆಲ್ರಿಗೂ ಗೊತ್ತಿದೆ. ಅದರ ನಂತರ ಏನಾಯಿತು? ಅದರ ನಂತರ ಫ್ರಾನ್ಸ್ನಲ್ಲಿ ಕೇವಲ 2 ದಿನದಲ್ಲಿ ಬಹುದೊಡ್ಡ ದಂಗೆಯಾಗಿ ಅಲ್ಲಿನ ಪ್ರಧಾನಿ ಅಧಿಕಾರವನ್ನು ಕಳ್ಕೊಳ್ತಾರೆ. ಯಾವ ಕಾರಣಕ್ಕೋಸ್ಕರ? ಸಾವರ್ಕರ್ ಅವ್ರನ್ನ ಅದು ಹೇಗೆ ಬಂಧಿಸಿದ್ರಿ, ನಮ್ಮ ನೆಲದಲ್ಲಿ ಬಂದು ಬ್ರಿಟಿಷ್ ಪೊಲೀಸರು ಅದು ಹೇಗೆ ಸಾವರ್ಕರ್ ಅವ್ರನ್ನ ಬಂಧಿಸ್ತಾರೆ ಅನ್ನುವ ಕಾರಣಕ್ಕೆ ಬಹುದೊಡ್ಡ ಗಲಾಟೆ ಆಗುತ್ತೆ ಫ್ರಾನ್ಸ್ನಲ್ಲಿ. ಹಾಗಾಗಿ ಅವತ್ತಿನ ಅಲ್ಲಿನ ಜನನಾಯಕರು ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನು ಮಾಡಿ ಪ್ರಧಾನಿ ಅಧಿಕಾರ ಕಳ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಇವತ್ತು ಸೋಕಾಲ್ಡ್ ಎಡಪಂಥೀಯರು ಅಂತ ತುತ್ತೂರಿ ಊದಿಕೊಳ್ಳುವವರು ಕೇಳ್ಕೊಳ್ಬೇಕಾದಂಥ ಪ್ರಶ್ನೆ, ಆ ಸಂದರ್ಭದಲ್ಲಿ ಕಾರ್ಲ್ ಮಾರ್ಕ್ಸ್ ಅವರ ಮೊಮ್ಮಗ ಸಾವರ್ಕರ್ ಅವರ ಪರವಾಗಿ ಸುಮಾರು 35-36 ಲೇಖನಗಳನ್ನು ಪತ್ರಿಕೆಯಲ್ಲಿ ಬರೀತಾರೆ. 35-36 ಲೇಖನಗಳನ್ನು ವೀರ್ ಸಾವರ್ಕರ್ ಅವರ ಪರವಾಗಿ. ಯಾರು ಇವತ್ತು ಎಡಚರು ಅಂತ ಏನು ಹೇಳ್ಕೊಳ್ತಾ ಇದ್ದಾರೆ, ಇವರ ಆರಾಧ್ಯ ದೈವ ಕಾರ್ಲ್ ಮಾರ್ಕ್ಸ್ ಅವರ ಮೊಮ್ಮಗ ಬರೀತಾರೆ. ಹೇಗೆ ಸಾವರ್ಕರ್ ಅವರ ಬಂಧನ ತಪ್ಪು, ಇಲ್ಲಿ ಹೇಗೆ ಅದು ಏನು ಸರ್ಕಾರದ ಕಾನೂನುಗಳಿಗೆ ವಿರೋಧ, ಹೇಗೆ ಫ್ರಾನ್ಸ್ನ ನೆಲದ ಕಾನೂನುಗಳಿಗೆ ಅದು ವಿರೋಧ ಅಂತ ಬರೀತಾರೆ. ಸಾವರ್ಕರ್ ಶುಡ್ ಬಿ ಅಕ್ವಿಟೆಡ್ ಅನ್ನೋ ಅರ್ಥದಲ್ಲಿ. ಸೊ ಅದರ ಸಂಪೂರ್ಣ ಪತ್ರಗಳ ಕನ್ನಡ ಅನುವಾದ ಲಭ್ಯ ಇದೆ. ಸಾವರ್ಕರ್ ಬಂಧನ, ಫ್ರಾನ್ಸ್ ಸ್ಪಂದನ ಅನ್ನುವಂಥದ್ದು ಬೇಕಾದಷ್ಟು ಮಟೀರಿಯಲ್ ಇದೆ. ಓದ್ತೀನಿ ಅಂತ ಹೇಳುವವರಿಗೆ ಬೇಕಾದಷ್ಟು ಇವತ್ತು ಥ್ಯಾಂಕ್ಫುಲಿ ಬೇಕಾದಷ್ಟು ಮಟೀರಿಯಲ್ ಇದೆ. ಸೊ ನಾವು ಇದನ್ನು ಹೊರ ಜಗತ್ತಿಗೆ ತಗೊಂಡು ಹೋಗಿ ಯಾಕೆ ಇಷ್ಟು ಸಾವರ್ಕರ್ ಅವರ ವಿಚಾರದಲ್ಲಿ ವಿವಾದಗಳಾಗ್ತವೆ ಗೊತ್ತಾ? ಮೊದಲನೇದಾಗಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವ ಪತ್ರಕರ್ತರುಗಳಿಗೆ ಸಾವರ್ಕರ್ ಅವರ ಕುರಿತಾದ ಜ್ಞಾನ ಇಲ್ಲ. ಸಾವರ್ಕರ್ ಅವರ ಇತಿಹಾಸ ಆಗಲಿ, ಅವರ ಜೀವನದ ಮಜಲುಗಳಾಗಲಿ ಗೊತ್ತಿಲ್ಲ. ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಅವ್ರು ಮಾಡ್ತಾ ಇಲ್ಲ. ಬಲವಂತವಾಗಿ ಓದಿಸ್ಬೇಕು ಅವರಿಗೆ ಅಂತೀನಿ ನಾನು. ಖಂಡಿತವಾಗ್ಲೂ ನನ್ನ ಸ್ನೇಹಿತರೆ ಅವರೆಲ್ಲರೂ ಕೂಡ ಖಂಡಿತವಾಗ್ಲೂ ನಾನು ಏನು ಯೋಚನೆ ಮಾಡ್ಕೊಂಡು ಬಂದೆ ಅಂತಂದರೆ, ಈ ವರ್ಷದಿಂದ ಮುಂದಿನ ವರ್ಷ ಸಾವರ್ಕರ್ ಜಯಂತಿ ಅಷ್ಟೊತ್ತಿಗೆ ನೀವೆಲ್ಲರೂ ಸೇರಿ ಮೊದಲನೇದಾಗಿ ಈ ಪತ್ರಿಕೋದ್ಯಮಿಗಳಿಗೆ ಪುಸ್ತಕಗಳನ್ನು ಕೊಟ್ಟು, ಅಣ್ಣ ಸ್ವಲ್ಪ ದಯಮಾಡಿ ಸಾವರ್ಕರ್ ಅವರ ಕುರಿತಾಗಿ ಓದ್ಕೊಳ್ಳಿ ಅಂತ ಕೈ ಮುಗಿದು ಕೇಳ್ಕೊಳ್ಳೋಣ, ಓದಿಸೋಣ ಅಂತ ನಿರ್ಧಾರ ಕೈಗೊಂಡಿದ್ದೇನೆ. ಎರಡನೇದಾಗಿ ಅವ್ರ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ರಾಜಕಾರಣಿಗಳು, ಅವರಿಗೆ ನೀವು ಎಲ್ಲೇ ಸಿಕ್ಕಲಿ, ಈ ರಾಜಕಾರಣಿಗಳು ಎಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನಾವು ಎಲ್ಲಿ ಬೇಕಾದರೂ ವಿ ಕ್ಯಾನ್ ವಾಯ್ಸ್ ಆರ್ ವಾಯ್ಸಸ್, ಎಲ್ಲಿ ಬೇಕಾದರೂ ನಾವು ಕೇಳ್ಬೋದು. ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿ ಸಾವರ್ಕರ್ ಅವರ ಬಗ್ಗೆ ಮಾತನಾಡಿದ್ರೆ 1 ಕಮೆಂಟ್ ಬಂದರೆ ನೀವು 10 ಕಮೆಂಟ್ ಬರೀರಿ. ಅದು ಯಾರ ಪೇಜೇ ಇರ್ಬೋದು, ಯಾವ ದೊಡ್ಡ ದೊಡ್ಡ ರಾಜಕಾರಣಿಯ ಪೇಜೇ ಇರ್ಬೋದು, ಅವರಿಗೆ ಪ್ರಶ್ನೆಗಳನ್ನು ಕೇಳಿ. ಯಾಕೆ ಸಾವರ್ಕರ್ ವಿಚಾರದಲ್ಲಿ ಇಷ್ಟು ಹಿಪಾಕ್ರಸಿ ಮಾಡ್ತೀರಿ ನೀವು ಅಂತ ಕೇಳಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರೂಫ್, ಎಲ್ಲ ಆಕರ ನಿಮಗೆ ಈ ಪುಸ್ತಕದಲ್ಲಿ ಸಿಗುತ್ತದೆ. ಮೊದಲನೇದಾಗಿ ಧನಂಜಯ ಕೀರವರ ಪುಸ್ತಕದಲ್ಲಿ ನಿಮಗೆ ಸಮಗ್ರವಾಗಿ ಭಾಳ ನ್ಯೂಟ್ರಲ್ ಆಗಿರ್ತಕ್ಕಂಥ ಮನುಷ್ಯರು ಧನಂಜಯ ಕೀರವರು. ಅವರೇನೋ ಬಲಪಂಥೀಯರೋ ಎಡಪಂಥೀಯರೋ ಯಾವುದೋ ಅಲ್ಲ, ಬಹಳ ನ್ಯೂಟ್ರಲ್ ಆಗಿ ಅತ್ಯಂತ ಕಟುವಾಗಿ ಸಾವರ್ಕರ್ ಅವರ ಜೀವನವನ್ನು ವಿಮರ್ಶೆಗೊಳಪಡಿಸಿದ್ದಾರೆ. ಸೊ ಆ ಪುಸ್ತಕದಲ್ಲೂ ಸಿಗುತ್ತೆ. ವೀರ್ ಸಾವರ್ಕರ್ ದ ಮ್ಯಾನ್ ಹೂ ಕುಡ್ ಹ್ಯಾವ್ ಪ್ರಿವೆಂಟೆಡ್, ಇದರಲ್ಲೂ ಸಾಕಷ್ಟು ಸತ್ಯಗಳು ಸಿಗುತ್ತೆ. ಯಾಕೆ ಇವರೆಲ್ಲ ಸಾವರ್ಕರ್ ಅವರನ್ನು ಇಷ್ಟು ವಿರೋಧ ಮಾಡ್ತಾ ಇದ್ದಾರೆ, ಅದರ ಹಿಂದಿನ ಹುನ್ನಾರ ಏನು, ಹಾಗೆ ಪ್ಯಾನ್ ಇಸ್ಲಾಮಿಸ್ಟ್ ಚಳವಳಿ ಏನು ನಡೀತಾ ಬಂತು ಅವತ್ತಿನಿಂದನೇ ಅಲಿಗಢ ಯೂನಿವರ್ಸಿಟಿಯಿಂದ, ಅದನ್ನು ಹೇಗೆ ಸಾವರ್ಕರ್ ಇಂಚಿಂಚಾಗಿ ಅರ್ಥ ಮಾಡ್ಕೊಂಡಿದ್ರು, ಅದರ ವಿರುದ್ಧ ಮಿಲಿಟರೈಸೇಷನ್ ಆಗಬೇಕು ಭಾರತದಲ್ಲಿ ಅಂತ ಎಷ್ಟು ಚೆನ್ನಾಗಿ ಪಟ್ಟು ಹಿಡಿದು ಅವತ್ತು ಭಾರತೀಯ ಸೇನೆಗೆ ಸೇರಬೇಕು, ನಮ್ಮ ಹಿಂದೂಗಳೆಲ್ಲರೂ ಸೇರಬೇಕು ಅಂತ ಒತ್ತಾಯಪಡಿಸಿದ್ರು. ಸೊ ಇವತ್ತು ಸಾವರ್ಕರ್ ವಿರೋಧದ ಹಿಂದೆ ಎಷ್ಟು ದೊಡ್ಡ ಹುನ್ನಾರ ಇದೆ, ಎಷ್ಟು ದೊಡ್ಡ ಇವತ್ತು ಕೂಡ ಮತ್ತೆ ದೇಶ ಒಡೆದು ಉರ್ದುಸ್ತಾನ್ ಮಾಡುವ ಹುನ್ನಾರ ಇದೆ, ಇದೆಲ್ಲವೂ ನಿಮಗೆ ತಿಳಿತದೆ. ನಿಮ್ಗೆ ಇನ್ನೇನಾದರೂ ಪ್ರಶ್ನೆಗಳಿದ್ರೆ, ಏನೇ ಪ್ರಶ್ನೆಗಳಿದ್ರೆ, ಐ ಆಮ್ ರೆಡಿ ಫಾರ್ ಎನಿ ಕೈಂಡ್ ಆಫ್ ಡೆವಿಲ್ಸ್ ಅಡ್ವೊಕೇಟ್. ಸೊ ದಯವಿಟ್ಟು ಇದ್ರ ಬಗ್ಗೆ ಮಾತನಾಡೋಣ ಇನ್ನೂ ಹೆಚ್ಚು ಹೆಚ್ಚು. ಈಗಾಗಲೇ ನಾನು ಹೇಳಿದ ಹಾಗೆ ಒಬ್ಬ ಸಾವರ್ಕರ್ ಕೇವಲ ಒಬ್ಬ ಸಾವರ್ಕರ್ ಅಲ್ಲ, ಭಾರತಕ್ಕೆ ಇನ್ನೂ ಚಾಲೆಂಜ್ಗಳು ಬಹಳಷ್ಟು ಇದೆ. ಪುತ್ತೂರಿನ ವಿವೇಕಾನಂದ ಕಾಲೇಜಿನಿಂದಲೇ ಮೊದಲನೇದಾಗಿ 10 ಜನ, ಕನಿಷ್ಠ 10 ಜನ ಸಾವರ್ಕರ್ಗಳು ಈ ದೇಶಕ್ಕೆ ಕೊಡುಗೆಯಾಗಿ ಬರಲಿ. ನಮಸ್ಕಾರ. ಹಲೆ ಹಲೆ
ಅವರನ್ನ ಯಾರಿಗಾದ್ರು ಪ್ರಶ್ನೆಗಳಿದ್ರೆ ಪ್ರಶ್ನೆಗಳನ್ನು ಕೇಳಬಹುದು. ಸಾವರ್ಕರ್ ಕುರಿತಾಗಿ ಇರುವಂತಹ ಆರೋಪಗಳ ಕುರಿತಾಗಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಅದರ ಬಗ್ಗೆ ಕ್ಲಾರಿಫಿಕೇಷನ್ನ ಕೇಳ್ಬೋದು. ನಮಸ್ತೆ ಮೇಡಮ್, ನನ್ನದೇ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನೀವು ಕೊನೆಯದಾಗಿ ಒಂದು ಪ್ರಸ್ತಾಪವನ್ನು ಮಾಡಿದ್ರಿ, ಮಿಲಿಟರೈಸೇಷನ್ ಬಗ್ಗೆ ಸಾವರ್ಕರ್ ಅವರು ಮಾತನಾಡಿದರು ಅಂಥೇಳಿ. ಆ ಕಾಲಘಟ್ಟದಲ್ಲಿ ಮಿಲಿಟರಿಗೆ ಸೇರಬಾರ್ದು ಅನ್ನುವಂಥ ಒಂದು ವಾದ ಇತ್ತು. ಯಾಕಂದರೆ ಬ್ರಿಟಿಷರ ಸೇವೆಯನ್ನು ಮಾಡ್ದಂಗೆ ಆಗತ್ತೆ, ಅದು ಆ ಕಾರಣಕ್ಕಾಗಿ ಸೇರಬಾರ್ದು ಅನ್ನುವಂಥ ವಾದ ಇತ್ತು. ಅದರ ವಿರುದ್ಧವಾಗಿ ಸಾವರ್ಕರ್ ಅವರು ಮಾತಾಡ್ತಾರೆ. ಈ ಕುರಿತಾಗಿ ಸಾವರ್ಕರ್ ಅವರ ಮೇಲಿರುವಂತಹ ಒಂದು ಅಪವಾದ ಏನು ಅಂತ ಕೇಳಿದರೆ, ಸಾವರ್ಕರ್ ಅವರು ನೇತಾಜಿಯ ವಿರುದ್ಧ, ಯಾಕಂದರೆ INA ಆ ಕಡೆಯಿಂದ ದೇಶದ ಮೇಲೆ ದಾಳಿ ಮಾಡಬೇಕು, ಬ್ರಿಟಿಷರ ವಿರುದ್ಧ ದಾಳಿ ಮಾಡಬೇಕು ಅಂತ ಹೇಳಿ ಇತ್ತು. ಆ ಕಾರಣಕ್ಕೋಸ್ಕರ ಅವರ ವಿರುದ್ಧ ಕಟ್ಟಲಿಕ್ಕೋಸ್ಕರ ಬ್ರಿಟಿಷರ ಸೇನೆಗೆ ಸೇರಿಕೊಳ್ಳಿ ಅನ್ನುವಂಥ ಒಂದು ವಾದ ಇದೆ. ಇದರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಷನ್ಸ್ ಬೇಕಿತ್ತು. ಇಂಥ ಎಲ್ಲ ವಾದಗಳು, ಈ ವಾದಗಳ ಉದ್ದೇಶ ಏನು ಅಂತ, ಹಾಗೆ ಹೇಳುವವರ ಉದ್ದೇಶವನ್ನು ಮೊದಲು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಯಾಕೆ ಈ ಪ್ರಶ್ನೆನ ಆಡಿಬಲ್ ಕೇಳ್ತಾ ಇದೆಯಾ? ಹಾಗೆ ಹೇಳುವವರ ಉದ್ದೇಶವನ್ನು ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅವರು ಹಾಗೆ ಹೇಳಿದರು ಅಂತ ನೋಡಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಸಾವರ್ಕರ್ ಅವರ ನಡುವಿನ ಸಂಬಂಧ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಪುಸ್ತಕ ಬರೀಬಹುದು. ಅಷ್ಟರ ಮಟ್ಟಿಗೆ ವಿಚಾರಗಳಿದೆ. 1857 ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಪುಸ್ತಕ ಬಂತಲ್ಲ, 1857 ಮೊದಲ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಪುಸ್ತಕ 21ನೇ ವಯಸ್ಸಿನಲ್ಲಿ ಸಾವರ್ಕರ್ ಏನು ಬರೆದ್ರು, ಆ ಪುಸ್ತಕವನ್ನು ನೇತಾಜಿಯವರ ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಭಗವದ್ಗೀತೆಯಂತೆ ಬೋಧಿಸಲಾಗ್ತಾ ಇತ್ತು. ನಾವು ತಂಡವಾಗಿ ನಿಂತು ಆ ಪುಸ್ತಕವನ್ನು ಓದ್ಕೊಳ್ತಾ ಇದ್ವಿ. ಪ್ರತಿನಿತ್ಯ ಆ ಪುಸ್ತಕದ ಚಾಪ್ಟರ್ಗಳನ್ನು ಓದ್ಕೊಳ್ತಾ ಇದ್ವಿ. ಆ ಪುಸ್ತಕವೇ ನಮ್ಮ ಇಡೀ INAಗೆ ಸ್ಫೂರ್ತಿದಾಯಕವಾಗಿತ್ತು ಪ್ರತಿನಿತ್ಯ ಅಂತ ಲಕ್ಷ್ಮೀ ಸೆಹಗಲ್ ಅವರು ಇನ್ನೂ ಅನೇಕ ಅಲ್ಲಿನ INAಯ ಅನೇಕರು ಆ ರೀತಿ ತಮ್ಮ ಅನುಭವಗಳನ್ನು ಬರ್ಕೊಂಡಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಇದು ಪಬ್ಲಿಕ್ ಡೊಮೈನಲ್ಲಿದೆ. INAಗೆ ಮತ್ತು ಅವತ್ತು ಭಗತ್ ಸಿಂಗ್ ಅವರಿಗೆ, ಇನ್ನೂ ಅನೇಕ ಕ್ರಾಂತಿಕಾರಿಗಳಿಗೆ ಪ್ರೇರಣೆಯನ್ನು ಕೊಟ್ಟಿದ್ದೇ ಸಾವರ್ಕರ್ ಅವರ ಪುಸ್ತಕ. ಅವ್ರನ್ನೆಲ್ಲ ಮತ್ತೆ ಒಂದು ಹಂತದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಹೊರಗಡೆ ಹೋಗಬೇಕು, ವಿದೇಶಕ್ಕೆ ಹೋಗಬೇಕು, ಒಂದು ಸೇನೆಯನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡೋದಕ್ಕೆ ಮುಂಚೆ ಸಾವರ್ಕರ್ ಅವ್ರನ್ನ ಭೇಟಿಯಾಗಿ, ಇಲ್ಲೇನು ಮಾಡ್ತಾ ಇದ್ದೀನಿ ನೀನು, ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀನಿ ನೀನು, ಸುಮ್ಮನೆ ವ್ಯರ್ಥ ಆಗ್ತದೆ ಜೀವನ ಅಂತ ಸಾವರ್ಕರ್ ಅವರು ಸುಭಾಷ್ ಚಂದ್ರ ಬೋಸ್ರಿಗೆ ಹೇಳಿದರು. ಹಾಗಾಗಿ ಅವರು ಹೊರಗಡೆ ಹೋಗಿ ಸೈನ್ಯಕ್ಕೆ, ನೀನು ಮಾಡುವಂಥ ಕೆಲಸ ದೊಡ್ಡದಿದೆ ಅಂತ ಸಾವರ್ಕರ್ ಅವರು ಮಾರ್ಗದರ್ಶನ ಮಾಡಿದ್ರಿಂದಲೇ ಹೊರಗಡೆ ಹೋಗಿ ಅವರು ಸೈನ್ಯವನ್ನು ಕಟ್ಟಿದ್ರು ಅಂತ ಸಾಕಷ್ಟು ನಿಮಗೆ ಮಾಹಿತಿ ಸಿಗ್ತದೆ. ಅಷ್ಟು ಚೆನ್ನಾಗಿದ್ದಂಥವರು, INAಗೆ ಎಲ್ಲ ಥರದಲ್ಲೂ ಬೆಂಬಲವಾಗಿದ್ದಂಥವರು ಯಾಕೆ INAಗೆ ವಿರೋಧಿ ಆಗ್ತಾರೆ? ಆ್ಯಕ್ಚುಲಿ ನಡೆದಿದ್ದು ಏನು ಅಂತಂದರೆ, ಆ ಸಂದರ್ಭದಲ್ಲಿ 1940ರಲ್ಲಿ ಜಿನ್ನಾ ಘೋಷಣೆ ಮಾಡ್ತಾರೆ. ಏನು ಅಂತಂದರೆ, ಪ್ರತ್ಯೇಕ ಪಾಕಿಸ್ತಾನ ಬೇಕು ಅನ್ನುವಂಥದ್ದು ಆಲ್ರೆಡಿ ಎಷ್ಟೋ ವರ್ಷಗಳಿಂದ ನಡೀತಾ ಇರ್ತಕ್ಕಂಥ ಒಂದು ಚಳುವಳಿ ಆಗುತ್ತೆ. ಅವ್ರು ಹೇಳ್ತಾರೆ, ನಮ್ಮ ಇಸ್ಲಾಂ ಬಾಂಧವರೆಲ್ಲ ಸೈನ್ಯಕ್ಕೆ ಸೇರ್ಕೊಳ್ಳಿ, ಭಾರತೀಯ ಸೈನ್ಯಕ್ಕೆ. ಪಾಕಿಸ್ತಾನ ಪ್ರತ್ಯೇಕ ಆದಾಗ ನೀವೆಲ್ಲರೂ ಪಾಕಿಸ್ತಾನದ ಸೈನಿಕರಾಗ್ತೀರಿ ಅಂತ. ಇದನ್ನು ಕೇಳಿದ್ದಂತಹ ಸಾವರ್ಕರ್ ಅವರಿಗೆ ಇವರ ಹುನ್ನಾರ ಏನು ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಪಾರ್ಟಿಷನ್ ಆಗೋ ಸಂದರ್ಭದಲ್ಲಿ ಗಾಂಧೀಜಿ ಆ ಸಂದರ್ಭದಲ್ಲಿ ನಮ್ಮ ದೇಶ ಮಿಲಿಟ್ರಿನೇ ಬೇಡ ಅಂತ ಹೇಳಿದ್ರು ಅನ್ನೋಂಥ ಒಂದು ಉಲ್ಲೇಖ ಕೂಡ ಸಿಗತ್ತೆ ಕೆಲವು ಪುಸ್ತಕಗಳಲ್ಲಿ. ಸೊ ಪಾರ್ಟಿಷನ್ ಆದಂಥ ಸಂದರ್ಭದಲ್ಲಿ ಇದೆಲ್ಲ ಬಹಳ ದೊಡ್ಡ ರಾಜಕೀಯ ಸೂಕ್ಷ್ಮಗಳು ಮಕ್ಕಳೇ. ಖಂಡಿತ ನಾವು ಅರ್ಥ ಮಾಡ್ಕೋಬೇಕು. ಈ ದೇಶದ ಮುಂದಿನ ಜನಾಂಗ ನೀವು. ದೇಶ ವಿಭಜನೆಯ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ, ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯ ಮಿಲಿಟರಿಯಲ್ಲಿ ಇದ್ದಂಥವರು ಮುಸ್ಲಿಮರು. ಸೊ ಪಾಕಿಸ್ತಾನ ಫಾರ್ಮ್ ಆದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಕಿಸ್ತಾನ ಆರ್ಮಿಗೆ ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಮರು ಹೋದರು. ಮತ್ತು ಭಾರತದ ಸೈನ್ಯದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರೇ ಇದ್ದರು. ಪಾಕಿಸ್ತಾನ 1947ರಲ್ಲಿ ಫಾರ್ಮ್ ಆಗುತ್ತೆ. ಫಾರ್ಮ್ ಆದ ತಕ್ಷಣ ಅದು ಮಾಡಿದ ಮೊದಲ ಕೆಲಸ ಏನಿರಬಹುದು ಹೇಳಿ? ಪಾಕಿಸ್ತಾನ ರಚನೆ ಆದ ತಕ್ಷಣ ಮಾಡಿದ ಮೊದಲ ಕೆಲಸ ಏನು? ಹೆತ್ತ ತಾಯಿಯ ಹೊಟ್ಟೆಗೆ ಚೂರಿ ಹಾಕೋದು. ಅಂದರೆ ಭಾರತದ ಮೇಲೆ ಯುದ್ಧ ಸಾರಿದ್ರು. ಅಕಸ್ಮಾತ್ ಅವತ್ತು ಸಾವರ್ಕರ್ ಅವರು ಹಿಂದೂಗಳನ್ನು ಪ್ರೇರೇಪಿಸಿ ದೊಡ್ಡ ಸಂಖ್ಯೆಯಲ್ಲಿ ನೀವು ಮಿಲಿಟರಿಗೆ ಸೇರ್ಕೋಬೇಕು ಅಂತ ಹೇಳದೆ ಹೋಗಿದ್ದಿದ್ರೆ, ಭಾರತದ ಸೈನ್ಯದಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಂತಹ ಮುಸಲ್ಮಾನರು ಒಂದು ವೇಳೆ ಪಾಕಿಸ್ತಾನದ ಪರವಾಗಿ ಏನಾದರೂ ನಿಂತು ಬಿಟ್ಟಿದ್ದಿದ್ರೆ ಭಾರತ ಅವತ್ತು ಸೋತು ಶರಣಾಗ್ತಿತ್ತಲ್ವ. ಇಡೀ ಭಾರತ ಪ್ಯಾನ್ ಇಸ್ಲಾಮಿಕ್ ಮೂವ್ಮೆಂಟಿನ ಅಡಿಯಲ್ಲಿ ಬಂದುಬಿಡ್ತಾ ಇತ್ತಲ್ವ. ಎಂಥ ಅನಾಹುತ ಆಗ್ತಾ ಇತ್ತು. ಅಷ್ಟೇ ಅಲ್ಲ, ಸಾವರ್ಕರ್ ಅವರು ಉಲ್ಲೇಖ ಮಾಡ್ತಾರೆ,
ಏನು ಅಂತಂದರೆ ದಕ್ಷಿಣದಲ್ಲಿ ಶ್ರೀವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದಾಗ ಆ ಸಾಮ್ರಾಜ್ಯದ ಸೋಲಿಗೆ ಏನು ಕಾರಣ? ನಾವು ಇತಿಹಾಸದಿಂದ ಪಾಠ ಕಲಿಬೇಕು ಇವತ್ತು ಕೂಡ. ಏನು ಕಾರಣ? ಇಲ್ಲಿದ್ದಂತಹ ಜನಗಳೇ ಮುಸ್ಲಿಮರಿಗೆ ಸಹಾಯ ಮಾಡಿದ್ರು, ದಾಳಿಕೋರರಿಗೆ ಸಹಾಯ ಮಾಡಿದ್ರು. ಇಲ್ಲಿನ ಸೈನ್ಯದೊಳಗಿದ್ದ ಮುಸ್ಲಿಮರು ಕೂಡ ಅವರಿಗೆ ಸಹಾಯ ಮಾಡಿದ್ರು. ಅಂಥದ್ದೇ ಇತಿಹಾಸ ಮರುಕಳಿಸದಿರಲಿ ಅಂತ ಸಾವರ್ಕರ್ ಅವರು ಎಂಥ ಮುನ್ನೋಟ, ಎಂಥ ದೂರದೃಷ್ಟಿ ನೋಡಿ. ಅವತ್ತೇನೆ ಮಿಲಿಟರೈಸೇಷನ್ಗೆ ಹೆಚ್ಚಿನ ಒತ್ತು ಕೊಟ್ಟರು. ಹೆಚ್ಚಿನ ಹಿಂದೂಗಳು ಸೇನೆ ಸೇರ್ಕೊಳ್ಳಿ, ಭಾರತದ ಸೇನೆ ಸೇರ್ಕೊಳ್ಳಿ ಅಂತ ಹೇಳಿದ್ರು ಅಷ್ಟೇ ಹೊರತು ಯಾವುದೇ ಥರದಲ್ಲೂ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿಯ ವಿರೋಧವಾಗಿ ಇರಲಿಲ್ಲ. ಇದು ನಿಜವಾದ ಇತಿಹಾಸ. ಹಲೋ, ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಕಳೆದ ಮಹಾಚೇತನಕ್ಕೆ ಮುಕ್ಕಾಲು ಶತಮಾನ ಅಂದರೆ ಹಲವಾರು ಕಾಲದಷ್ಟು ಕಾಂಗ್ರೆಸ್ ಎಷ್ಟು ಬೇಕೋ ಅಷ್ಟು ಅವಮಾನವನ್ನು ಮಾಡಿದೆ ಸರಿ. ಆ ನಂತರದಲ್ಲಿ ಬಂದ ನಮ್ಮದೇ ಸರ್ಕಾರ, ನಾವೆಲ್ಲರೂ ಈ ಭಾರತೀಯರು ಹಿಂದೂಗಳು ಅಂದ್ಕೊಂಡ ನಮ್ಮದೇ ಸರ್ಕಾರ ಅಂದ್ಕೊಂಡವರು ಕೂಡ ಒಂದು ಕಾಲಕ್ಕೆ ಆ ಎಲ್ಲ ಬೇಡಿಕೆಗಳನ್ನು ಪೂರೈಸಲಿಲ್ಲ. ಯಾಕಂತ ಹೇಳಿದರೆ ಕರ್ನಾಟಕದಲ್ಲಿ ನೋಡಿದರೂ ಕೂಡ ಇವತ್ತಿಗೂ ಸಾವರ್ಕರ್ ಜಯಂತಿಯನ್ನು ಕೆಚ್ಚೆದೆಯಿಂದ ನಮ್ಮ ಸರ್ಕಾರಕ್ಕೆ ಆಚರಿಸಲಿಕ್ಕೆ ಧೈರ್ಯ ಇಲ್ಲ. ಅದರ ಜೊತೆಗೆ ಪಠ್ಯಪುಸ್ತಕಗಳಲ್ಲಿ ಇಲ್ಲ. ಅದಕ್ಕಿಂತ ವಿಶೇಷವಾಗಿ ನಮ್ಮ ಸರ್ಕಾರಿ ಲೈಬ್ರರಿಗಳಲ್ಲಿ ಸಾವರ್ಕರ್ ಪುಸ್ತಕವೇ ಇಲ್ಲ. ಎಂಥ ದುರಂತದಲ್ಲಿ ನಾವಿದ್ದೇವೆ, ಇದಕ್ಕೆ ಏನು ಹೇಳ್ತೀರಿ? ಇವತ್ತು ನಾವು ಯಾವತ್ತೂ ಹಾಗೆ ಇವತ್ತು ಅಂತಲ್ಲ, ಸರ್ಕಾರ ಮಾಡಲಿ, ಪಕ್ಷ ಮಾಡಲಿ, ಸಂಘಟನೆಯವರು ಮಾಡಲಿ, ಈ ಮನಸ್ಥಿತಿಯಿಂದ ಎಲ್ಲಿವರೆಗೆ ನಾವು ಹೊರಬರೋದಿಲ್ವೋ, ಎಲ್ಲಿವರೆಗೆ ನಾವು ಈ ನೆಲದ ಮಕ್ಕಳು, ನಮ್ಮ ದೇಹ ನಾವು ಉಳಿಬೇಕು ಅಂದರೆ, ನಮ್ಮ ಅಸ್ತಿತ್ವಕ್ಕೋಸ್ಕರ ನಾವು ಇದನ್ನೆಲ್ಲ ಮಾಡಬೇಕು ಅನ್ನೋದು ಎಲ್ಲಿವರೆಗೆ ನಮಗೆ ಅರಿವಾಗೋದಿಲ್ವೋ, ಬಹುಶಃ ಅಲ್ಲಿವರೆಗೆ ಇಂಥ ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತೇವೆ ನಾವು. ಸರ್ಕಾರದವ್ರು ಮಾಡಲೇ ಇಲ್ಲ, ಹಿಂದೆಲ್ಲ ಹೇಳ್ತಾರಲ್ಲ ಭಾಡ್ಮೆ ಜಾಯ್ ಅಂತ. ಸರ್ಕಾರದವ್ರು ಮಾಡದಿದ್ರೆ ಬಿಡಿ, ನಾವಿದ್ದೇವೆ, ಮಾಡ್ತೇವೆ, ನಾವು ಓದ್ತೇವೆ ಸಾವರ್ಕರ್ ಅವರನ್ನ, ಸಾವಿರ ಜನಕ್ಕೆ ಹೇಳ್ತೇವೆ ಸಾವರ್ಕರ್ ಅವರ ಕುರಿತಾಗಿ, ಹೆಮ್ಮೆಯಿಂದ ಹೇಳ್ತೇವೆ. ನಾವು ಮುಂದೆ ಬರೋಣ. ಪುತ್ತೂರಿನ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ಆರಂಭ ಮಾಡಿದ್ದಾರೆ. ಕರ್ನಾಟಕದಾದ್ಯಂತ ಎಲ್ಲ ಕಾಲೇಜಿಗೂ ಸಾವರ್ಕರ್ ಕಿಚ್ಚು ಹರಡಲಿ, ಜ್ಞಾನ ಜ್ಯೋತಿಯಾಗಿ ಬೆಳಗಲಿ ಅದು. ಸೊ ಸರ್ಕಾರದ ಹೊಣೆಗಾರಿಕೆ ಅಲ್ಲ ಇದು. ಯಾವತ್ತೂ ಜನರ ಒತ್ತಡ ಬರ್ತದೆ, ಜನರಿಗೆ ಗೊತ್ತಾಗ್ಬಿಟ್ಟಿದೆ ಸತ್ಯ. ಯಾವತ್ತು ಜನರು ಒತ್ತಡ ಹಾಕ್ತಾರೆ, ಜನರ ಮನಸ್ಸಿನಲ್ಲಿ ಸಾವರ್ಕರ್ ಬಗ್ಗೆ ಅಭಿಮಾನ ತುಂಬಿದೆ ಮತ್ತು ಜನರು ಅದನ್ನು ಓಕಲ್ಲಾಗಿ ಬಾಯ್ಬಿಟ್ಟು ಹೇಳ್ತಾರೆ ಅಂತ ಸರ್ಕಾರಗಳಿಗೆ ಗೊತ್ತಾಗ್ತದೆ, ಆಗ ಎಲ್ಲ ರಾಜಕಾರಣಿಯೂ ಎಲ್ಲ ಸರ್ಕಾರಗಳು ಸಾವರ್ಕರ್ ಅವರ ಜಯಂತಿನೂ ಮಾಡ್ತಾರೆ, ಎಲ್ಲ ಪುಸ್ತಕಗಳನ್ನು ಹಂಚ್ತಾರೆ. ಅಂಥ ಒಂದು ಒತ್ತಡವನ್ನು ನಾವು ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಹೇಳಿದ್ದು ನಾನು, ಹೋರಾಟ ಇನ್ನೂ ಮುಗಿದಿಲ್ಲ, ಈಗಷ್ಟೇ ಆರಂಭ ಆಗ್ತಾ ಇದೆ ಅಂತ. ನಾವೆಲ್ಲರೂ ಆ ಹೋರಾಟದಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಬೇಕಾಗಿದೆ. ಇಲ್ಲಿರ್ತಕ್ಕಂಥ ಒಬ್ಬೊಬ್ಬ ವಿದ್ಯಾರ್ಥಿಯೂ ಕೂಡ ಬಹಳ ದೊಡ್ಡ ರೋಲ್ ಇದೆ ನಿಮ್ದೆಲ್ಲರದ್ದು ಕೂಡ. ಐ ಹೋಪ್ ಐ ಆನ್ಸರ್ಡ್ ಯುವರ್ ಕ್ವೆಶ್ಚನ್. ಮೇಡಮ್, ನನ್ನ ಕ್ವಶನ್ ಏನಂದರೆ, ಈಗಿನ ಮೀಡಿಯಾಗಳು ಯಾವುದಾದ್ರು ಸಿದ್ಧಾಂತಕ್ಕೆ ಬೆನ್ನು ಬಗ್ಗಿಸಿ ನಿಂತಿದೆಯಾ ಅಂತ ಕೇಳಿ. ಬಹಳ ದೂರದೃಷ್ಟಿಯಿಂದ ಈ ಪ್ರಶ್ನೆಗೆ ಉತ್ತರ ಕೊಡುವ ಪ್ರಯತ್ನವನ್ನು ಮಾಡ್ತೇನೆ. ಇವತ್ತು ಇಡೀ ದೇಶ, ಈ ದೇಶದ ಮೇಲಿನ ಜನರ ಅಭಿಮಾನವನ್ನು, ನಮ್ಮ ಮೇಲಿನ ನಮ್ಮ ಅಭಿಮಾನವನ್ನೇ ನಾವು ಕಳ್ಕೊಳ್ಳೋ ರೀತಿಯಲ್ಲಿ ಎಡ ಬಲ ಅಂತ ಸಿದ್ಧಾಂತಗಳಾಗಿ ಒಡೆಯುವಂಥ ಪ್ರಯತ್ನ ನಡೆದಿದೆ. ಅದರ್ವೈಸ್ ಇಲ್ಲಿ ಸಿದ್ಧಾಂತಗಳ ಸಂಘರ್ಷ ಇಲ್ಲ. ಒಂದೇ ಮನೆಯಲ್ಲಿ ಒಂದೇ ಊಟ, ಒಂದೇ ಬಟ್ಟೆ, ಈ ಮನೆಯ ಒಳಿತಿಗಾಗಿ ದುಡಿಯುವವರ ನಡುವೆ ಎಂಥ ಸಂಘರ್ಷ ರೀ? ಸಿದ್ಧಾಂತಗಳಿಲ್ಲ. ಎಲ್ಲಿಂದಲೂ ಯಾವುದೋ ಚೀನಾದಲ್ಲಿ, ರಷ್ಯಾದಲ್ಲಿ ಇದ್ದಂತಹ ಎಡಚ ಸಿದ್ಧಾಂತಗಳನ್ನು ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ, ಓಲೈಕೆಯ ಬೇಳೆಕಾಳು ನೋಡಿ, ಇದೆಲ್ಲವೂ ಕೂಡ ಎಲ್ಲಿಂದ ಶುರುವಾಗುತ್ತೆ? ಯಾವಾಗ ಅಲಿಗಢ ವಿಶ್ವವಿದ್ಯಾಲಯದಲ್ಲಿ ಪ್ರತ್ಯೇಕ ರಾಷ್ಟ್ರದ ಕೂಗನ್ನು ಎತ್ತಲಾಗುತ್ತೆ, ಆ ಸಂದರ್ಭದಿಂದಲೂ ಕೂಡ ಆರಂಭ ಆಗುತ್ತೆ ಓಲೈಕೆ. ಅವರನ್ನು ಓಲೈಕೆ ಮಾಡಬೇಕು, ವೋಟ್ ಬ್ಯಾಂಕ್ ಉಳಿಸ್ಕೊಳ್ಬೇಕು ಅಂತ ಸಿದ್ಧಾಂತಗಳನ್ನು ತರಲಾಗ್ತಾ ಇದೆಯಾ ಹೊರತು ನಿಜವಾಗ್ಲೂ ಸಿದ್ಧಾಂತದ ಸಂಘರ್ಷ ಇಲ್ಲ ಅಲ್ಲಿ. ಸೊ ಹಾಗಾಗಿ ಮಾಧ್ಯಮಗಳು ಕೂಡ ಅದೇ ರೀತಿಯಲ್ಲಿ ಕೆಲವೊಮ್ಮೆ ಬಳಕೆ ಆಗಿದ್ದಾವೆ ಅಷ್ಟೇ ಹೊರತು ಮಾಧ್ಯಮಗಳು ಎಡವೂ ಅಲ್ಲ ಬಲವೂ ಅಲ್ಲ ಅಂತ ನನಗನ್ನಿಸ್ತದೆ. ವಿ ನೀಡ್ ಟು ಎಜುಕೇಟ್ ದೆಮ್ ಅಂತ ನನಗನ್ಸುತ್ತೆ. ಪತ್ರಕರ್ತರು ನಮ್ಮ ಹಾಗೆ ಮನುಷ್ಯರಲ್ವಾ, ಅವರನ್ನು ನಾವು ಎಜುಕೇಟ್ ಮಾಡಬೇಕು. ಅವರನ್ನು ನಾವು ನಮ್ಮ ಸಹೋದರರೇ ಅಲ್ವಾ, ಅವ್ರಿಗೆ ನಾವು ತಿಳುವಳಿಕೆ ಅಣ್ಣ ಇದು ಹೀಗಲ್ಲ ಹೀಗಿದೆ ನೋಡಿ ಅಂತ ಅವ್ರನ್ನ ತಿಳುವಳಿಕೆ ಮಾಡುವಂಥ ಕೆಲಸನ ನಾವು ಮಾಡಬೇಕು ಅಂತ ಅನಿಸುತ್ತೆ. ಅದರ ಹೊರತಾಗಿ ನನಗೇನು ಮಾಧ್ಯಮಗಳು ಸಿದ್ಧಾಂತಕ್ಕೆ ಬಲಿಯಾಗಿದ್ದಾವೆ ಅಥವಾ ಆಗಿಲ್ಲ ಅಂತ ಅನಿಸೋದಿಲ್ಲ. ಸಾವರ್ಕರ್ರು ವಿದೇಶದಲ್ಲಿ ಕೂತು ಅನೇಕ ಯುವಕರನ್ನು ಕೆಟ್ಟ ದಾರಿಗೆ ತಳ್ಳಿದ್ರು, ಕ್ರಾಂತಿಯ ರೂಪಕ್ಕೆ ತಳ್ಳಿದ್ರು ಅನ್ನುವಂತಹ ಆರೋಪಗಳನ್ನು ಕೆಲವರು ಮಾಡ್ತಾರೆ. ಅದಕ್ಕೆ ಏನಂತೀರಿ ಮೇಡಮ್? ಇಂಥ ಮಾತುಗಳನ್ನು ನಾವು ಆಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು.
ಕೆಟ್ಟ ದಾರಿಗೆ ತಳ್ಳಿದ್ರು ಅಂದರೆ ಏನು? ಕೆಟ್ಟ ದಾರಿಗೆ ಕುಡಿ ಅವ್ರಿಗೆ ಮೈ ಕುಡಿ. ಕೆಟ್ಟ ದಾರಿಗೆ ತಳ್ಳಿದ್ರು ಅಂದರೆ ಏನು? ನಿಮ್ಮ ಎರಡನೇ ವಾಕ್ಯ ಸರಿ ಇದೆ, ಕ್ರಾಂತಿಯ ಕೂಪಕ್ಕೆ ಅಂದ್ರೆ ಆ ಅಂತ ಕೆಲವು ಎಡಪಂಥೀಯ ಚಿಂತಕರು ಆ ರೀತಿಯಲ್ಲಿ ಕೇಳ್ತಾರೆ. ಅದಕ್ಕೆ ಕೇಳ್ಬೇಕು ನೀವು, ಏನ್ರಿ ಕೆಟ್ಟ ದಾರಿಗೆ ತಳ್ಳಿದ್ರು ಅಂದ್ರೆ ಏನು? ಕೆಟ್ಟ ದಾರಿಗೆ ತಳ್ಳೋದು ಅಂದ್ರೆ ಏನು? ಅವರೇನು ನೀವು ಕೆಟ್ಟ ಚಟ್ಟಗಳನ್ನು ಕಲ್ತ್ಕೊಳ್ಳಿ ಅಂತ ಹೇಳಿದ್ರ, ಅಥವಾ ಭೋಗ ಜೀವನದಲ್ಲಿ ಮುಳುಗಿ ಅಂತ ಹೇಳಿದ್ರ? ಏನು ಹೇಳಿದ್ರು ಸಾವರ್ಕರ್ ಅವರು? ದೇಶಕ್ಕಾಗಿ ಹೋರಾಡಿ ಅಂತ ಹೇಳಿದ್ರು. ನೀವೆಲ್ಲರೂ ಕೂಡ ಒಬ್ಬೊಬ್ರು ಕೂಡ ಭಾರತ ಮಾತೆಯ ಪುತ್ರರು. ದೇಶ ಕಟ್ಟುವ ಕೆಲಸದಲ್ಲಿ ನಿಮ್ಮ ಎಲ್ಲರದ್ದು ಪಾತ್ರ ಇದೆ. ನಂದೇನಿಲ್ಲಪ್ಪ ಅಂತ ಸುಮ್ಮನೆ ಕುತ್ಕೊಳ್ಬೇಕಾಗಿಲ್ಲ, ಒಬ್ಬೊಬ್ಬರದ್ದು ಪಾತ್ರ ಇದೆ. ಮೃತ್ಯು ಮನೆ ಬಾಗಿಲಿಗೆ ಬಂದು ನಿಂತುಕೊಂಡಿರುವಾಗ, ನಮ್ಮನ್ನ ದಾಸ್ಯದ ಸಂಕೋಲನಲ್ಲಿ 200-300 ವರ್ಷ ಕಟ್ಟಿ ಹಾಕಿರುವಾಗ, ನಾಯಿಗಳಿಗಿಂತ ಕೀಳಾಗಿ ಬ್ರಿಟಿಷರು ನಮ್ಮನ್ನು ನಡೆಸ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ, ವಸಾಹತುಶಾಹಿಯ ಕಾರ್ಗತ್ತಲು ಭಾರತವನ್ನು ಆವರಿಸಿದ್ದಂಥ ಸಂದರ್ಭದಲ್ಲಿ ಸಾವರ್ಕರ್ ಅವರು ಹಣತಿಯಾಗಿ ಹುಟ್ಟಿದಂಥವರು ಇಡೀ ದೇಶವನ್ನ ಶತ್ರುಗಳಿಗೆ ಜ್ವಾಲೆಯಾಗಿ ಸುಟ್ಟರು. ಹಾಗಲ್ಲದೆ ಇನ್ನೇನು ಮಾಡಬೇಕು? ಈ ದೇಶದ ಕ್ಷಾತ್ರ ಚರಿತ್ರೆ ಏನು ಹೇಳುತ್ತೆ? ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಮೂಗಿಡ್ಕೊಂಡು ತಪಸ್ ಮಾಡು ಅಂತನಾ? ಏನು ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ? ಬಿಡು ಈ ವೈರಾಗ್ಯ ಅರ್ಜುನ, ಎತ್ತು ಗಾಂಧೀವ ಅಂತಾನೆ. ಎತ್ತು ನಿನ್ನ ಬಿಲ್ಲನ್ನೇ ಎತ್ತು, ಹೂಡು ಬಾಣ ಅಂತಾನೆ. ಅಧರ್ಮವನ್ನು ಯಾವತ್ತೂ ಕೂಡ ಮಟ್ಟ ಹಾಕಬೇಕು, ಇಲ್ಲವಾಗಿಸಬೇಕು. ಅಂಥ ಕ್ಷಾತ್ರ ತೇಜವನ್ನು ಅವರು ಮನುಷ್ಯರಲ್ಲಿ ತುಂಬಿದರು. ನಮ್ಮ ಧರ್ಮ ಕ್ಷಾತ್ರಕ್ಕೆ ಬಹುಮುಖ್ಯವಾದಂಥ ಪ್ರಾಮುಖ್ಯತೆಯನ್ನು ಕೊಡ್ತದೆ. ಕ್ಷಾತ್ರ ಇಲ್ಲದೆ ಹೋದರೆ ಯಾವತ್ತೂ ಕೂಡ ಶತ್ರುಗಳು ಬಂದು ಹೊಸಕ್ಕೆ ಹಾಕ್ತಾರೆ. ಸೊ ಕ್ಷಾತ್ರವನ್ನು ಮತ್ತೆ ಉದ್ದೀಪನಕ್ಕೆ ಮಾಡುವಂಥ ಕೆಲಸವನ್ನು ಸಾವರ್ಕರ್ ಅವರು ಮಾಡಿದರು. ಇವತ್ತು ಕೂಡ ಅಗತ್ಯ ಇದೆ ಅಂತ ಅನ್ಸೋದಿಲ್ವಾ ಅದು? ನಮಸ್ತೆ ಮೇಡಮ್, SDM ಕಾಲೇಜ್ ಸ್ಟೂಡೆಂಟ್ ರಾಮಕಿಶನ್ KV ಅಂತ. ಇವತ್ತು ನಮ್ಮಲ್ಲಿ ಇವಾಗ ಸಾವರ್ಕರ್ ಅಂತ ಬಂದ ತಕ್ಷಣ ಫಸ್ಟ್ ಬರುವಂಥದ್ದು ಅವರೊಬ್ಬ ಹೇಳಿ ಅವರು ಬ್ರಿಟಿಷರಿಗೆ ಕ್ಷಮಾಪಣೆಯನ್ನು ಕೋರಿದರು ಹೇಳುವಂಥದ್ದು. ಅವತ್ತಿಂದ ಇವತ್ತಿನ ಕೂಡ ವೀರ ಸಾವರ್ಕರ್ ಅವರ ಬಗ್ಗೆ ನೆಗೆಟಿವ್ ಇಮೇಜನ್ನೇ ಬಿಲ್ಡ್ ಮಾಡ್ಕೊಂಡು ಬರಲಾಗ್ತಾ ಇದೆ. ಇದು ಯಾಕೆ ಈ ಥರ? ಇದರ ಹಿಂದೆ ಇರುವಂಥ ಶಕ್ತಿ ಯಾವುದು? ಇದರಿಂದ ಯಾರಿಗೆ ಏನು ಲಾಭ ಆಗ್ತಾ ಇದೆ ಹೇಳುವಂಥದ್ದು? ನಾನು ಇಷ್ಟೋ ತನಕ ಬಹಳ ಸೂಚ್ಯವಾಗಿ ಸುಮಾರು ವಿಚಾರಗಳನ್ನು ಹೇಳಿದೆ. ಇಡೀ ನನ್ನ ಭಾಷಣವನ್ನು ನಾನು ಅಡ್ರೆಸ್ ಮಾಡಿದ್ದೆ ಈ ವಿಚಾರದ ಸಂಬಂಧಪಟ್ಟ ಹಾಗೆ. ನೀವು ಯೋಚನೆ ಮಾಡಿ, ಐ ಆಮ್ ನಾಟ್ ಹಿಯರ್ ಟು ಸ್ಪೂನ್ ಫೀಡ್ ಎನಿಬಡಿ, ಐಮ್ ಸಾರಿ. ನೀವೆಲ್ಲರೂ ಭಾಳ ಬ್ರೈಟ್ ಸ್ಟೂಡೆಂಟ್ಸ್. ನೀವು ಯೋಚನೆ ಮಾಡಿ, ಯಾರಿಗೆ ಲಾಭ ಆಗಿದೆ ಹಾಗೆ ಮಾಡೋದ್ರಿಂದ? ಯಾತಕ್ಕೆ ಲಾಭ ಆಗಿದೆ? ಯಾವ ಓಲೈಕೆಗೆ ಅದು ಅನುಕೂಲಕರವಾಗಿ ಅದನ್ನು ಒಗ್ಗಿಸ್ಕೊಂಡಿದ್ದಾರೆ? ವೀರ್ ಸಾವರ್ಕರ್ ಅವರ ನಿಜವಾದ ಗುಣ ಏನು, ಆ ಕ್ಷಾತ್ರ ತೇಜ ಏನು ಅನ್ನೋದು ಗೊತ್ತಾಗಿಬಿಟ್ರೆ ಯಾರಿಗೆ ತೊಂದರೆ ಆಗುತ್ತೆ? ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಮತ್ತು ಈ ದೇಶದ ಬಹುದೊಡ್ಡ ದುರಂತ ಅದು. 75 ವರ್ಷಗಳ ಕಾಲ ನೋಡಿ, ಅಧಿಕಾರ ರಾಜಕಾರಣ ಎಷ್ಟು ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದೇನೆ. ಅಧಿಕಾರ ಅನ್ನೋದು ಕೇವಲ ರಾಜಕಾರಣಕ್ಕೆ ಮಾತ್ರ ಅಲ್ಲ, ಜನರು ಸಶಕ್ತರಾಗಿದ್ದಾಗಲೂ ಕೂಡ ಅದು ಅಧಿಕಾರವೇ. ಯಾರೊಬ್ರು MLA MP ಆಗ್ಬಿಟ್ಟ ಕ್ಷಣಕ್ಕೆ ಸಾವರ್ಕರ್ನ ಉಳಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾವು ನೀವು ಮಾತಾಡಬೇಕು, ಜನರಿಗೆ ಗೊತ್ತಾಗಬೇಕು. ಪಾಪ ಸಾಕಷ್ಟು ಮಂದಿ ಮಾತಾಡ್ಕೊಂಡು ಬಂದಿದ್ದಾರೆ, ಸಾಕಷ್ಟು ಜನ ಸಾವರ್ಕರ್ ಅವರ ಹೆಸರು ಹೇಳಿಕೊಂಡು ಅವರ ಸತ್ಯಗಳನ್ನು ಅನಾವರಣ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಸಾಕಾಗಲಿಲ್ಲ. ಈಗ ಅಂಥ 75 ವರ್ಷದ ದೌರ್ಜನ್ಯವನ್ನು ಕಿತ್ತೆಸೆಯುವ ಸಮಯ ಬಂದಿದೆ. ಸೊ ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಒಬ್ಬೊಬ್ಬರು ಒಬ್ಬ ಯೋಧರ ಹಾಗೆ ಕಾಣ್ತೀರಿ. ಯಾರಾದರೂ ಇವತ್ತು ಅಂತ ಮಾತು ಹೇಳಿದ್ರೆ 10 ಪುಸ್ತಕಗಳನ್ನು ಹಿಡೀರಿ ಅವ್ರ ಮುಖಕ್ಕೆ, ಅವ್ರನ್ನ ಅಟ್ಟಿಸ್ಕೊಂಡೋಗಿ ನಿಲ್ಲಿಸಿ ಕೇಳಿ ಯಾಕೆ ಹಾಗೆ ಹೇಳಿದೆ ಅಂತ. ನಿಮಗೆ ಸಾವರ್ಕರ್ ಅವ್ರನ್ನ ಹೇಳಿ ಅಂತ ಹೇಳುವ ಯಾವ ನನ್ನ ನೆಲವನ್ನು, ನನ್ನ ದೇಶದ ಅಪ್ರತಿಮ ದೇಶಭಕ್ತರನ್ನು ಲೇವಡಿ ಮಾಡೋದಕ್ಕೆ ಇವ್ರು ಯಾರ್ರೀ? ಇವ್ರು ಯಾರು ಅಂತ ನಾವು ಗಟ್ಟಿ ಧ್ವನಿಯಲ್ಲಿ ಕೇಳಬೇಕು. ಆಗ ಬಾಯಿ ಮುಚ್ಕೊಳ್ತಾರೆ. ಅದಿಲ್ಲದಿದ್ದರೆ ಹೀಗೆ ಪುಂಖಾನುಪುಂಖವಾಗಿ ಸುಳ್ಳುಗಳನ್ನು ಹರಡ್ತಾನೇ ಹೋಗ್ತಾರೆ. ಯಾಕಂತಂದರೆ ನಾವು ಕುಗ್ಗಿಸ್ಕೊಂಡು ಕೂತಿರ್ತೀವಲ್ಲ, ನಾವು ನಮಗೆ ಫಸ್ಟು ಇಲ್ಲಿ ನೋಡಿ, ಹೋರಾಡುವಾಗ ಕೇವಲ ಕತ್ತಿಯಿಂದ ಮಾತ್ರ ಅಲ್ಲ. ಇವತ್ತಿನ ಕತ್ತಿ ಯಾವುದು ಗೊತ್ತಾ? ಜ್ಞಾನ ಅನ್ನೋದು, ಇನ್ಫಾರ್ಮೇಷನ್. ನಾನು ಅದಕ್ಕೆ ಹೇಳಿದೆ, ಇದು ಇನ್ಫೋವಾರ್. ಇದು ಇನ್ಫೋವಾರ್ ಬಹಳ ವರ್ಷಗಳಿಂದ ಈ ದೇಶದ ಮೇಲೆ ನಡೀತಾ ಇರ್ತಕ್ಕಂಥ ಇನ್ಫೋವಾರ್. ಆ ಇನ್ಫೋವಾರ್ನಲ್ಲಿ ನಾವು ಇನ್ಫಾರ್ಮೇಷನ್ ತಗೊಂಡು ಅವ್ರನ್ನ ಎದುರಿಸಬೇಕು. ವಿತ್ ಆಲ್ ದ ಇನ್ಫಾರ್ಮೇಷನ್, ವಿತ್ ಆಲ್ ದ ಡಾಟಾ ನೀವು ಅವರ ಮುಖಕ್ಕೆ ಹಿಡಿಬೇಕು. ಆಗ ಅವ್ರಿಗೆ ಗೊತ್ತಾಗ್ತದೆ. ಸೊ ನಾವು ಫಸ್ಟು ಸನ್ನದ್ಧರಾಗಿ, ಯಾಕೆ ಹೀಗೆ ಹೇಳ್ತೀರಿ ಸಾವರ್ಕರ್ ಬಗ್ಗೆ ಅಂತ ಇವತ್ತು ಪುತ್ತೂರು ವಿವೇಕಾನಂದ ಕಾಲೇಜಲ್ಲಿ ಆಗಿದೆ. ಕರ್ನಾಟಕದಾದ್ಯಂತ ಮುಂದಿನ ವರ್ಷದಷ್ಟೊತ್ತಿಗೆ ಕನಿಷ್ಠ 10 ಕಾಲೇಜಲ್ಲಿ ಅಥವಾ ಕನಿಷ್ಠ 25 ಕಾಲೇಜಲ್ಲಾದರೂ ಸಾವರ್ಕರ್ ಜಯಂತಿ ಆಗಬೇಕು. ಆವಾಗ ಯಾಕೆ ಯಾವ ಸರ್ಕಾರ ಸಾವರ್ಕರ್ ಜಯಂತಿಯನ್ನು ಮಾಡೋದಿಲ್ಲ? ನೋಡೋಣ, ನೋಡೇ ಬಿಡೋಣ ಅಲ್ವಾ? ಎನಿ ಮೋರ್ ಕ್ವೆಶನ್ಸ್? ಮೇಡಮ್ ನಮಸ್ತೆ, ನನ್ನ ಹೆಸರು ಕಾರ್ತಿಕ್ ಪೈ ಅಂತ, ಪತ್ರಿಕೋದ್ಯಮ ವಿದ್ಯಾರ್ಥಿ. ನನ್ನದೊಂದು ಸರಳ ಪ್ರಶ್ನೆ ಎಂತಂದೇಳಿದರೆ, ಎಲ್ಲರ ಭಾಷಣಗಳಲ್ಲಿ ಕೇಳ್ತೇವೆ, ನೀವು ಹೇಳಿದ್ರಿ ಸಾವರ್ಕರ್ ಅವರ ಚಿಂತನೆಯಲ್ಲಿ ಯುವಕರು ರಾಷ್ಟ್ರ ನಿರ್ಮಾಣದ ಕಾರ್ಯ ಮಾಡಬೇಕು ಅಂತ ಹೇಳಿ. ಆದರೆ ಈ ಟೆಕ್ನಿಕಲ್ ಯುಗದಲ್ಲಿ ಎಲ್ಲರೂ ಸೋಷಲ್ ಮೀಡಿಯಾ ಅಡಿಕ್ಟ್ ಆಗಿರುವ ಈ ಕಾಲದಲ್ಲಿ ಅವರ ಚಿಂತನೆಯ ಪ್ರಕಾರ ಈ ಕಾಲದಲ್ಲಿ ಹೇಗೆ ರಾಷ್ಟ್ರ ನಿರ್ಮಾಣ ಮಾಡ್ಬೋದು
ಆ ಪ್ರೊಸೆಸ್ ಹೇಗೆ, ನಾವು ಮಾಡಬೇಕಾದಂಥ ಆದ್ಯ ಕರ್ತವ್ಯಗಳೇನು? ಅಂದರೆ ಭಾಷಣದಲ್ಲಿ ಎಲ್ಲರೂ ಹೇಳ್ತಾರೆ, ಹೇಗೆ ಮಾಡಬೇಕು ಅಂತ ಹೇಳುವುದಿಲ್ಲ. ಅದಕ್ಕೆ ನಿಮ್ಮ ಅಭಿಪ್ರಾಯ ಮ್ಯಾಮ್? ವಂಡರ್ಫುಲ್ ಕ್ವೆಶ್ಚನ್, ವಂಡರ್ಫುಲ್ ಕ್ವೆಶ್ಚನ್. ಅವ್ರು ಕೇಳಿದ್ರಲ್ಲ ಸಾವರ್ಕರ್, ಇನ್ನೊಬ್ರು ಮೊದಲು ಕೇಳಿದ್ರಲ್ಲ ಸಾವರ್ಕರ್ ಅವರು ಯುವಕರನ್ನೆಲ್ಲ ಹಾಳು ಮಾಡ್ತಾ ಇದ್ರು ಅಂತ ಆರೋಪ ಮಾಡ್ತಾರೆ ಲಂಡನ್ನಲ್ಲಿ ಕೂತ್ಕೊಂಡು ಅಂತ. ನೀವೀಗ ಕೇಳಿದ ಪ್ರಶ್ನೆಗೆ ಉತ್ತರ ಅಲ್ಲೇ ಇದೆ. ಏನಂತಂದರೆ ಅವತ್ತೂ ಕೂಡ ಯುವಕರು ಯಾವತ್ತೂ ಹೀಗೆ ಇರ್ತಾರೆ ರೀ, ಅವರ ಮನಸ್ಸುಗಳು ಚಿಟ್ಟೆ ಆಗಿರ್ತದೆ, ಅಪಾರವಾದಂಥ ಶಕ್ತಿ ಇರ್ತದೆ, ಯುವ ಶಕ್ತಿ. ಅದನ್ನು ಚಾನಲೈಸ್ ಮಾಡಬೇಕಾಗತ್ತೆ, ಕರೆಕ್ಟಾಗಿ ಚಾನಲೈಸ್ ಮಾಡಬೇಕಾಗತ್ತೆ ಅಷ್ಟೇ. ಅವತ್ತು ಸಾವರ್ಕರ್ ಅವರು, ಮದನ್ ಲಾಲ್ ಧಿಂಗ್ರಾ ಅಂತವ್ರು ಅಥವಾ ಇನ್ನು ಅನೇಕರನ್ನ, ಅವತ್ತು ಕೂಡ ಎಲ್ಲರೂ ಹೀಗೆ ಕ್ಲಬ್ಗಳಿಗೆ ಹೋಗೋದು, ಪಾರ್ಟಿಗಳಿಗೆ ಹೋಗೋದು, ಆರಾಮಾಗಿರೋದು, ಮಜವಾಗಿ ಓಡಾಡೋದು, ದುರಭ್ಯಾಸಗಳಿಗೆ ಬಲಿಯಾಗೋದು ಎಲ್ಲ ಅವತ್ತು ಇತ್ತು. ಅಂಥ ಯುವಕರನ್ನೇ ತಗೊಂಡು ಅವರ ಮನಸ್ಸನ್ನೇ ಪರಿವರ್ತನೆ ಮಾಡಿ ಅವರ ಶಕ್ತಿಯನ್ನು, ಅವರ ಅಪಾರ ಚೈತನ್ಯವನ್ನು ರಾಷ್ಟ್ರ ನಿರ್ಮಾಣಕ್ಕೆ ಬಳಸಿದಂಥವರು ವೀರ್ ಸಾವರ್ಕರ್ ಅವರು. ಯಾರನ್ನು ಬಿಡೋ ಪ್ರಶ್ನೆ ಇಲ್ಲ ಇಲ್ಲಿ, ಎಲ್ಲರೂ ನಮ್ಮವರೇ. ಎಲ್ಲರಲ್ಲೂ ಕೂಡ ಒಂದು ಅಗಾಧವಾದ ಶಕ್ತಿ ಇದೆ. ಅದನ್ನು ಹೇಗೆ ಬಳಸೋದು ಇವತ್ತು ಅಂತ. ಮೊದಲನೇದಾಗಿ ಸೋಷಿಯಲ್ ಮೀಡಿಯಾ ನೀವು ಮಾಡಿ, ಎಷ್ಟೊತ್ತು ಬೇಕಾದರೂ ನೀವು ಸರ್ಫ್ ಮಾಡಿ ತಿಕ್ತಾ ಕೂತ್ಕೊಳ್ಳಿ. ಆದರೆ ಅದರಲ್ಲಿ 10 ಕಾಮೆಂಟ್ ಆದರೂ ಕನಿಷ್ಠ ಸಾವರ್ಕರ್ ಅವರ ಬಗ್ಗೆ ಹಾಕಿ. 10 ದಿನ ನೀವು ಪೋಸ್ಟ್ ಹಾಕ್ತಿರಲ್ಲ, ಅದರಲ್ಲಿ ಒಂದು ದಿನ ಸಾವರ್ಕರ್ ಅವರ ಯಾವುದೋ ಒಂದು ವಿಚಾರವನ್ನು ನೀವು ಓದಿರ್ತಿರಲ್ಲ ಪುಸ್ತಕದಲ್ಲಿ, ಅದನ್ನು ಹಾಕಿ, ಅಲ್ಲಿ ಪೋಸ್ಟ್ ಹಾಕಿ. ಅಥವಾ ಸಾವರ್ಕರ್ ಅವರ ಫೋಟೋದ ಜೊತೆ ನಿಂತು ಫೋಟೋ ತೆಗೆಸ್ಕೊಂಡು ಹಾಕಿ. ಯಾಕೆ ನಿಮಗೆ ಸಾವರ್ಕರ್ ಅವರು ಇಷ್ಟ ಅಂತ ಹಾಕಿ, ಸಾವರ್ಕರ್ ಅವರಿಂದ ಏನು ಕಲಿತೆ ಅಂತ ಹಾಕಿ, ಅದರಿಂದ ಇವತ್ತು ಏನನ್ನು ನಾನು ಅಳವಡಿಸ್ಕೊಳ್ತಾ ಇದ್ದೇನೆ ಅಂತ ಅದರಲ್ಲಿ ಪೋಸ್ಟ್ ಹಾಕಿ. ನೀವು ಬೇಕಾದಷ್ಟು ಇನ್ಫೋವಾರ್ ಇದು, ನೀವು FB ಯೂಸ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಕೊಳ್ಳಿ, ಟ್ವಿಟರ್ ಯೂಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಸಾವರ್ಕರ್ ಅವರು ಅಸ್ತಿತ್ವದಲ್ಲಿ ಇರುವಂತೆ, ಎಲ್ಲ ಕಡೆ ನಮ್ಮಲ್ಲಿ ರಾಷ್ಟ್ರ ಜಾಗೃತಿಯ ಆ ಚೈತನ್ಯ ಧಾರೆ ಏನಿದೆ ಅದೇ ಹರಿಯುವಂತೆ ನೋಡ್ಕೊಳ್ಬೇಕಾದ್ದು. ಇವತ್ತು ಆ ಥರದಲ್ಲಿ ಫೈಟ್ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಅದಕ್ಕೆ ನಿಮ್ಗೆ ಆಕಾರಗಳು ಬೇಕಾಗ್ತದೆ, ಅದಕ್ಕೆ ಮಾಹಿತಿ ಬೇಕಾಗ್ತದೆ, ಅದು ಈ ಪುಸ್ತಕಗಳಲ್ಲಿದೆ. ಅದನ್ನೆಲ್ಲ ಕ್ರೋಢೀಕರಿಸ್ಕೊಂಡು, ಇವತ್ತಿನ ಶಸ್ತ್ರ ಅಂತಂದರೆ ಯಾವುದು? ಪುಸ್ತಕಗಳು, ಜ್ಞಾನ ಇವತ್ತಿನ ಶಸ್ತ್ರ. ಅದನ್ನು ಹಿಡಿದು ನೀವು ಸತ್ಯ ಏನಿದೆ ಅನ್ನೋದನ್ನು ಪದೇ 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 ಹೇಳ್ತಾ ಹೋಗಬೇಕು. ಸತ್ಯವನ್ನು ಓದ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಇಡೀ ಜಗತ್ತಿಗೆ ಅದನ್ನು ಹೇಳೋವಂಥ ಕೆಲಸವನ್ನು ಪದೇ 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 ಮಾಡ್ತಾ ಹೋಗಬೇಕು. ಒಂದು. ಎರಡನೇದು ಫಿಸಿಕಲ್ ಆ್ಯಕ್ಟಿವಿಸಮ್. ರಾಜಕಾರಣಕ್ಕೆ ಹೋಗಬೇಕಂತಿಲ್ಲ, ಸಭೆ ಸಮಾರಂಭಗಳು ಎಲ್ಲೆಲ್ಲಿ ಜನರು ಸೇರ್ತಾರೆ ಅವ್ರನ್ನೆಲ್ಲ ಒಟ್ಟುಗೂಡಿಸಿ, ಆಮೇಲೆ ನಿಮ್ಮ ಸ್ನೇಹಿತರ ವಲಯ, ಎಲ್ಲ ಕಡೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾವರ್ಕರ್ ಅವರ ಪಾತ್ರ, ನೇತಾಜಿ, ದೇ ವರ್ ಆಲ್ ಮೋಸ್ಟ್ ಅಡ್ವಾನ್ಸ್ಡ್ ಪೀಪಲ್. ನಾವಿವತ್ತೇನು ಅಡ್ವಾನ್ಸ್ಮೆಂಟು ಅದು ಇದು ನಮ್ಮ 100 ಪಟ್ಟು ಅಡ್ವಾನ್ಸ್ಡ್ ಇದ್ದರು ನೇತಾಜಿ ಅವರು, ಸಾವರ್ಕರ್ ಅವರು. ಅವರು ಮತ್ತು ವೈಯಕ್ತಿಕ ಜೀವನದಲ್ಲೂ ಬಹಳ ಚೆನ್ನಾಗಿದ್ದರು. ಅವರು ಯಾವುದನ್ನು ತ್ಯಾಗ ಮಾಡಲಿಲ್ಲ. ಅವರು ಎಲ್ಲರೂ ಮನೆ ಮಕ್ಕಳು ಎಲ್ಲರನ್ನೂ ಚೆನ್ನಾಗಿ ನಡೆಸ್ಕೊಂಡು ಎಲ್ಲವೂ ಚೆನ್ನಾಗಿತ್ತು. ಅಂಥ ಉದಾಹರಣೆಗಳನ್ನು ಕೊಡಿ. ಹಾಗೆ ಫಿಸಿಕಲ್ ಆ್ಯಕ್ಟಿವಿಸಮ್ ಮುಖಾಂತರ ನೀವು ನಿಮ್ಮ ಊರಿನಲ್ಲಿ ಜನರನ್ನು ಸೇರಿಸಿ ಮಾತಾಡಿ ಇದ್ರ ಬಗ್ಗೆ. ಸಾವರ್ಕರ್ ಜಯಂತಿ ಇವತ್ತು, ಏನು ಗೊತ್ತಾ ಸಾವರ್ಕರ್ ಎಂಥವ್ರು ಗೊತ್ತಾ, ಮಾತನಾಡಿ. ಫಿಸಿಕಲ್ ಆ್ಯಕ್ಟಿವಿಸಮ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಮೂರನೆಯದ್ದು, ಇದು ನನ್ನದಲ್ಲ, ನನ್ನ ಪಾಡಿಗೆ ನಾನು ಓದ್ಕೊಂಡು ಸುಮ್ಮನೆ ಒಂದು ನೌಕರಿ ತೊಗೊಂಡು ತಲೆ ತೆಗೆಸ್ಕೊಂಡು ಸುಮ್ಮನೆ ಆರಾಮಾಗಿ ತಿಂಗಳ ಸ್ಯಾಲ್ರಿ ತೊಗೊಂಡು ಇದ್ದು ಬಿಟ್ಟರೆ ನಾನು ಆರಾಮಾಗಿ ಇರ್ತೇನೆ ಅಂತ. ಕಾಶ್ಮೀರದಲ್ಲಿ ಏನಾಯಿತು? ಪಂಡಿತರುಗಳಿಗೆ ಜ್ಞಾನ ಇರಲಿಲ್ವಾ? ಭಾಳ ಬುದ್ಧಿವಂತಿಕೆ ಇತ್ತು. ಅವರೆಲ್ಲ IAS IPS ಆಫೀಸರ್ಗಳು, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಂಥವರು, ಲಕ್ಷಾಂತರ ಜನ. ಒಳ್ಳೆ ಮನೆ ಇತ್ತು, ವೆಚ್ಚಕ್ಕೆ ಹೊನ್ನೂ ಇತ್ತು, ಎಲ್ಲವೂ ಇತ್ತು. 2 ದಿನದಲ್ಲಿ ಮನೆ ಬಿಟ್ಟು ಬರಬೇಕಾಯ್ತು, ಅನಾಥರಾಗಬೇಕಾಯ್ತು, ಬೀದಿ ಬದಿ ಮಲಗಬೇಕಾಯ್ತು. ಕೇವಲ 2 ದಿನದಲ್ಲಿ. 90ರ ದಶಕದ ಕಥೆ ಇದು. ಸ್ವಾತಂತ್ರ್ಯ ಬಂದು ಈಗ 20 ವರ್ಷದ ಹಿಂದಿನ ಕಥೆ ಹೇಳ್ತಾ ಇದ್ದೀನಿ ನಾನು. ಸೊ ಅದಕ್ಕಾಗಿ ನಾವೇನು ಮಾಡಬೇಕು? ನಾವೇನು, ನಮ್ಮ ಇತಿಹಾಸ ಏನು, ನಾವು ಏನಿದ್ದೇವೆ ಅನ್ನೋದನ್ನು ನಾವು ನಮ್ಮ ನಿತ್ಯದ ಬದುಕಿನಲ್ಲಿ ಅಳವಡಿಸ್ಕೊಂಡು ಅಲ್ಲೂ ಕೂಡ ನಾವು ಅದನ್ನು ಅಭಿವ್ಯಕ್ತಿಗೊಳಿಸದೆ ಹೋದರೆ, ನಮ್ಮ ಹತ್ರ ದುಡ್ಡಿದ್ದು, ನಮ್ಮ ಹತ್ರ ಮನೆ ಇದ್ದು, ನಮ್ಮ ಹತ್ರ ಜಾಬ್ ಇದ್ದು ಏನು ಉಪಯೋಗ ಇಲ್ಲ. ನಾಳೆ ನಮ್ಮ ಮಕ್ಕಳು, ಇಡೀ ಮಕ್ಕಳು ನಮಾಜ್ ಮಾಡ್ಕೊಂಡು ಹೋಗ್ತಾರೆ ಅಂತಂದರೆ, ನಮಾಜ್ ಮಾಡೋದು ತಪ್ಪು ಅಂತ ನಾನು ಹೇಳಿದ್ರು, ಅವ್ರ ಧರ್ಮವನ್ನು ನಾನು ಗೌರವಿಸ್ತೇನೆ. ಆದರೆ ಈ ದೇಶ ಉರ್ದುಸ್ಥಾನ ಆಗೋದು ನನಗಂತೂ ಇಷ್ಟ ಇಲ್ಲ. ಆಗ ನಾವು ಯಾರು ಎಂತ ಇದ್ರೂ ಏನು ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಇವತ್ತು ನಾವು ಆ್ಯಕ್ಟಿವ್ ಆಗಿ ಅದು ಆಗದೇ ಇರೋದಕ್ಕೆ ಏನು ಮಾಡಬೇಕು? ನಾನು ಹೇಳಿದ್ನಲ್ಲ, ನಾವು ಹಾಫ್ ವೇ ಥ್ರೂ ದ ವಾರ್ ಅಂತ, ಯುದ್ಧದ ಮಧ್ಯದಲ್ಲಿದ್ದೇವೆ ನಾವು. ಸೊ ಆ ಯುದ್ಧವನ್ನು ಮುಂದೆ ಕೊಂಡೊಯ್ಯಬೇಕಾದಂಥದ್ದು, ಅದರಲ್ಲಿ ಜಯ ಸಾಧಿಸಬೇಕಾದಂಥದ್ದು ನಮ್ಮ ಕರ್ತವ್ಯ. ನಮಸ್ತೆ ಮೇಡಮ್. ಇವತ್ತಿನ ಈ ಸಂದರ್ಭದಲ್ಲಿ ವಾರ್ ಆಫ್ ನರೇಟಿವ್ಸ್ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಹಲವಾರು ನಾಯಕರನ್ನು ನಾವು ಮರೆತಿದ್ದೇವೆ.
ಆದರೆ ನಾವು ಸಾವರ್ಕರನ್ನು ಮಾತ್ರ ಯಾಕೆ ನಾವು ಸ್ಪಾಟ್ಲೈಟಿಗೆ ತರ್ತಾ ಇದ್ದೇವೆ, ಅಥವಾ ಸಾವರ್ಕರ್ನ ಸುತ್ತ ಮಾತ್ರ ನಾವು ಯಾಕೆ ಹೋಗ್ತಾ ಇದ್ದೇವೆ, ಇನ್ನು ಹಲವಾರು ನಾಯಕರನ್ನು ನಾವು ಮರೆತಿದ್ದೇವೆ, ಅವರನ್ನು ಕೂಡ ನಾವು ಯಾಕೆ ನೆನಪಿಸ್ತಾ ಇಲ್ಲ ಅಂತ. ಉದಾಹರಣೆಗೆ ಹೇಳೋದಾದರೆ ಸಾವರ್ಕರ್ ಬರೆದಿರುವಂತಹ 1857ನ ಇದರಲ್ಲಿದ್ದಂತಹ ನಾಯಕರಿದ್ದಾರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದ್ದಾರೆ, ಅಥವಾ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರಿದ್ದಾರೆ. ಅವರನ್ನು ನಾವು ಯಾಕೆ ಮರಿತಾ ಇದ್ದೇವೆ, ಬದಲಾಗಿ ಸಾವರ್ಕರನ್ನು ಮಾತ್ರ ನಾವು ಯಾಕೆ ಫೋಕಸ್ ಮಾಡ್ತಾ ಇದ್ದೇವೆ? ಸಾವರ್ಕರನ್ನು ಮಾತ್ರ ಅಂತ ನಾವು ಅದನ್ನು ಹಾಗೆ ನೋಡೋದಕ್ಕಿಂತ ನಾವು ಅದನ್ನು ಹೇಗೆ ನೋಡ್ಬೋದಂದರೆ, ಈಗ ನೀವು ಹೇಳಿದ ಕೆಲಸವನ್ನು ಮಾಡಿ ತೋರಿಸಿದವರು ಕೇವಲ ತಮ್ಮ 21ನೇ ವಯಸ್ಸಿನಲ್ಲಿ, ಅಂದರೆ ನಿಮ್ಮ ಹಾಗೆ ಇದ್ದಾಗಲೇ ಈಗ ನೀವು ಹೇಳಿದ ಕೆಲಸವನ್ನು ಜಗತ್ತಿಗೆ ಗೊತ್ತಾಗುವ ಹಾಗೆ ಮಾಡಿ ತೋರಿಸಿದವರು ವೀರ್ ಸಾವರ್ಕರ್ ಅವರು. 1857ರ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಯಾರೆಲ್ಲ ಹೀರೋಗಳಿದ್ರು, ಅವರು ಏನು ಮಾಡಿದ್ರು ಅನ್ನೋದನ್ನು ದೊಡ್ಡ ಧ್ವನಿಯಲ್ಲಿ ಇಡೀ ಜಗತ್ತಿಗೆ ತಲುಪುವ ಹಾಗೆ ಹೇಳುವುದರ ಮುಖಾಂತರ ಎಷ್ಟು ಸಾರಿ ಅವರ ಪುಸ್ತಕನ ಬ್ಯಾನ್ ಮಾಡ್ತಾರೆ ಗೊತ್ತಾ? 7-8 ಸಾರಿ ಬ್ಯಾನ್ ಮಾಡ್ತಾರೆ ಅವರ ಪುಸ್ತಕವನ್ನು. ಬೇರೆ ಬೇರೆ ದೇಶಗಳಲ್ಲಿ ಹಾಲೆಂಡ್ಗೆ ಕಳಿಸ್ತಾರೆ, ಅಲ್ಲಿಂದ ಪಬ್ಲಿಷ್ ಮಾಡೋಕ್ಕೆ ನೋಡ್ತಾರೆ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿಂದ ಪಬ್ಲಿಷ್ ಮಾಡೋಕ್ಕೆ ನೋಡ್ತಾರೆ, ಆಗೋದಿಲ್ಲ. ಆಮೇಲೆ ಅದನ್ನು ಯಾವುದೋ ಒಂದು ಹಡಗಿನಲ್ಲಿ ಬೇರೆ ಯಾವುದೋ ವಸ್ತುಗಳ ಮುಖಾಂತರ ಮುಚ್ಚಿ ಅಡಗಿಸಿಟ್ಟು ಅದರ ಪ್ರತಿಯನ್ನು ಮಹಾರಾಷ್ಟ್ರಕ್ಕೆ ಕಳಿಸಿ ಅಲ್ಲಿ ಅದು ಪ್ರಿಂಟ್ ಆಗಿ ಅಲ್ಲಿಂದ ಅದು ಎಲ್ಲ ಕಡೆ ಸರ್ಕ್ಯುಲೇಟ್ ಆಗುತ್ತೆ. ಎಷ್ಟು ಕಷ್ಟಪಟ್ಟಿದ್ದಾರೆ ಅವಾಗ. ಇವತ್ತು ಅಷ್ಟಂತ ಕಷ್ಟ ಅಂತೂ ನಮಗೆಲ್ಲ ಇಲ್ಲ. ಸೊ ಹಾಗಾಗಿ ಖಂಡಿತವಾಗ್ಲೂ ಬೇರೆ ಎಲ್ಲ ಮುಖಂಡರುಗಳ ವಿಚಾರದಲ್ಲೂ ಕೂಡ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಇರ್ಬೋದು, ನೇತಾಜಿಯವರ ವಿಚಾರದಲ್ಲಿ ಮುಚ್ಚಿಟ್ಟ ಸತ್ಯಗಳು ಅದೆಷ್ಟಿದೆ, ಅವೆಲ್ಲವನ್ನೂ ಕೂಡ ಬಯಲಿಗೆಳೆಯುವ ಕೆಲಸ ಯಾರು ಮಾಡಬೇಕು ಮಕ್ಕಳೇ? ಎಕ್ಸಾಕ್ಟ್ಲಿ.